ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 13ನೇ ತಾರೀಕು ಆಗಸ್ಟ್ 2026 ಗುರುವಾರ, ಶ್ರೀ ಪರಾಭವನಾಮ ಸಂವತ್ಸರೆ, ದಕ್ಷಿಣಾಯನೆ, ವರ್ಷ ಋತು ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ಪ್ರಥಮೀ ತಿಥಿ, ಆಶ್ಲೇಷ ನಕ್ಷತ್ರ, ವಾರ್ಯಾನ್ಯೋಗ, ಕಿಂಸುಗ್ನ ಕರಣ. ಇವತ್ತಿನ ಪಂಚಾಂಗ ಫಲ. ಶ್ರಾವಣ ಮಾಸ, ಶ್ರವಣಂ. ತುಂಬ ಜನ ಒಂದು ದೇವರ ಪ್ರಾರ್ಥನೆಗೆ ಸಂಬಂಧಪಟ್ಟಂತೆ ಕೆಲವು ಕನ್ಫ್ಯೂಷನ್ಗಳು. ಗುರುಗಳೇ, ಹೀಗೆ ಮಾಡಿದ್ರೆ ಚಂದನ, ಈ ದೀಪ ಇಟ್ಟರೆ ಚಂದನ, ಇಷ್ಟು ಒಂದು ದೀಪ ಇಟ್ಟರೆ ಚಂದನ, ಈ ಒಂದು ನೈವೇದ್ಯ ಏನಿಟ್ರೆ ಚಂದ, ಧೂಪಗಳು ಎಷ್ಟು ಹಾಕಿದ್ರೆ ಚಂದ, ಅಲಂಕಾರಗಳು ಮಾಡಿದ್ರೆ ಚಂದವ. ತುಂಬ ಖಂಡಿತ ಅದೇನೂ ಅಲ್ಲ. ಭಗವಂತನ ಭಕ್ತಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ, ನೆನಪಿಟ್ಟುಕೊಳ್ಳಿ. ಅದಕ್ಕೆ ನಮ್ಮ ವೈದಿಕತೆಯಲ್ಲಿ 9 ರೀತಿಯ ನವವಿಧದ ಒಂದು ಪ್ರಾರ್ಥನೆ ಉಂಟು. 9 ವಿಧದ ಭಕ್ತಿಯ ಒಂದು ಪ್ರಾರ್ಥನೆಗಳುಂಟು. ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ಇರಬೇಕು, ನಮಗೆ ಅಲ್ಲೋದ್ರೇನೆ, ಆ ದೇವರನ್ನು ನೋಡಿದ್ರೇನೆ, ಆ ದೇವರು ಹೋಗಿ ಈ ಥರ ಮಾಡಿದ್ರೇನೆ, ಹಾಗೆಲ್ಲ ಏನೂ ಇಲ್ಲ ಮಕ್ಕಳೇ. ಶ್ರವಣಂ. ಶ್ರಾವಣ ಮಾಸ ಅಂದ್ರೇನೆ ಶ್ರವಣ ಮಾಸ. ಶ್ರವಣಂ ಕೇಳುವುದು. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ, ನಮ್ಮ ಹಿರಿಯರು ಎಷ್ಟು ಚೆನ್ನಾಗಿ ಹೆಸರಿಟ್ಟಿದ್ರು ಅಂದರೆ, ಗೌರಿ, ವಸಂತ, ಸುಮತಿ, ಸುನೀತಾ, ಶೋಭನ, ಶುಭ, ಮೇನಕ, ಗಾಯತ್ರಿ, ಗೀತಾ, ಶಂಕರ, ರವಿ, ಕೇಶವ, ರಾಮ, ನಾಗರಾಜು, ಮಂಜುನಾಥ. ಬೆಳಿಗ್ಗೆ ಎದ್ದ ತಕ್ಷಣ ನೋಡಿ, ಕೃಷ್ಣ ಎದ್ದಳೋ, ಈ ರೀತಿಯಲ್ಲಾದರೂ ಪ್ರತಿಯೊಬ್ಬರಿಗೂ ಕೂಡ ಅಂಥದ್ದೊಂದು ತುಂಬ ಅದ್ಭುತವಾದ ಹೆಸರು. ಅಗಸ್ತ್ಯ, ಅಪ್ರಮೇಯ, ಕೃಷ್ಣ, ಬಲರಾಮ, ರಾಮ, ಪರಶುರಾಮ, ಶಿವಕುಮಾರ್, ಎಂತೆಂಥ ಹೆಸರು. ದ ಫ್ಲೋ ಆಫ್ ನೇಮ್ಸ್ ನೋಡಿ, ಎಲ್ಲವೂ ದೇವ್ರಿಗೆ ಸಂಬಂಧಪಟ್ಟಂಥದ್ದು, ಆ ಓಂಕಾರಕ್ಕೆ ಸಂಬಂಧಪಟ್ಟಂಥದ್ದು. ಇವತ್ತು ನೀವು ಹೆಸರುಗಳು ಕೇಳಿ ನೋಡಿ. ಅಯ್ಯೋ ರಾಮಚಂದ್ರ, ಗುಂಡ, ಗುಂಡಿ, ಗಂಡ ಗುಂಡಿ, ಪ್ರೋಟೀನು, ಬೆಳಗ್ಗೆ ಎದ್ದು ಬ್ಯಾಗ್ ಎತ್ಕೊಂಡು ಜಿಮ್ಗೆ ಹೋಗೋದು, ಪುಸ್ತಕಂತ ಹೋಗ್ತಾವ್ರೆ. ಹೆಸರುಗಳಲ್ಲಿ ಏನಿದೆ ಯೋಚನೆ ಮಾಡಿ ನೋಡಿ. ಇಟ್ಟಿರೋ ಹೆಸರೇನು ಹೇಳಿ? ಟಾಮು, ಜೆರ್ರಿ, ಇಂಥ ಹೆಸರುಗಳು. ನಮ್ಮ ಒಂದು ವೈದಿಕತೆಯ ಪರಾಕಾಷ್ಠತೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಒಂದು ದೇವರಿಗೆ ಸಂಬಂಧಪಟ್ಟ ನಾಮಗಳನ್ನು ಮರೆತು ಬಿಡ್ತಾನೆ. ಕಲಿಯುಗಕ್ಕೆ ಭೋಗಂ, ಆಶಾ, ರಾಹುವಿನ ಪ್ರಭಂಜನ ಜಾಸ್ತಿ, ವಿಪರೀತ ಮಾಯೆಗೊಳಗಾಗ್ತಾನೆ. ರಾಹು ಅಂದ್ರೇನೆ ಮಾಯೆ. ನಮ್ಮ ಜಾತಕದಲ್ಲಿ ರಾಹು ಎಲ್ಲಿದ್ದಾನೆ ಅನ್ನೋದ್ರ ಮೇಲೆ ನಿಮ್ಮ ಮಾಯೆ ಏನಿದೆ ಅಂತ ಹೇಳ್ಬಿಡ್ಬೋದು. ಕೇತು ಎಲ್ಲಿದ್ದಾನೆ, ನಿಮ್ಮ ಕೋರಿಕೆ ಯಾವುದನ್ನು ಬಿಟ್ಟು ಹೋಗುತ್ತೆ ಅನ್ನೋದನ್ನ ತೋರಿಸುತ್ತೆ. ರಾಹು ಎಲ್ಲಿದ್ದಾನೆ, ಅದನ್ನ ಯಾವುದನ್ನ ಹಿಡ್ಕೊಳ್ಳಿಕ್ಕೆ ಹೋಗುತ್ತೆ ಅನ್ನೋದು ತೋರಿಸುತ್ತೆ. ಏನು ಬೇಡ. ಲಗ್ನದಲ್ಲಿ ಕೇತು ಇದೆ ಅಂದ್ರೆ ಜನ್ಮತ ಆತೊಬ್ಬ ಯೋಗಿ. 7ನೇ ಮನೇಲಿ ರಾಹು, ಆ ಯೋಗಿ ಬಂದು ಮದುವೆ, ಕುಟುಂಬ, ಪಾಲುದಾರಿಕೆ, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್, ಸಂಗಾತಿ ಅಂತ ಆಸೆ ಪಡ್ತಾರೆ. 2ನೇ ಮನೆಯಲ್ಲಿ ಕೇತು ಇದ್ದಾನೆ ಅಂತ ಇಟ್ಕೊಳ್ಳಿ, ವೈರಾಗ್ಯ, ಕುಟುಂಬ. ನಾನು ಅನ್ನೋದು ವೈರಾಗ್ಯಕ್ಕೆ ಜಾರಿದ್ರೆ 2ನೇ ಮನೆಯಲ್ಲಿ ನನ್ನ ಪೋಷಣ, ನನ್ನ ಕುಟುಂಬ, ನನ್ನ ಸಂಪಾದನೆ. ಯಾರಿಗೋ ನೀವು ದುಡ್ದಿದ್ದೆಲ್ಲ ಇನ್ನೊಬ್ಬರಿಗೆ ಕಂಡವರಿಗೆ 2ನೇ ಮನೇಲಿ ಕೇತು ಇದ್ರೆ ನೆನ್ಪಿಟ್ಕೊಳ್ಳಿ. ಆದ್ರೆ ಅಷ್ಟಮದಲ್ಲಿರೋ ರಾಹು ಅವಾಗವಾಗ ಬಗ್ಗು ಅಂತ ಹಾಕ್ತಿರ್ತಾನೆ. ನನ್ನ ಮನೆ ಹೆಂಗಿರ್ಬೇಕು ಗೊತ್ತಾ?
ನನ್ ಕಾರ್ ಹೆಂಗೆ ದೊಡ್ಡ ಕಾರ್, ದೊಡ್ಡ ಗಾಡಿ, ದೊಡ್ಡದಾಗೆ ಕಾಣಿಸ್ತೀರ ಆಶ್ರಮದಲ್ಲಿ ರಾವ್ ಇರೋರು. ಯಾರು ನೀವು ನಿಮ್ ಖಾಲಿ ಕೈ ಇರುತ್ತೆ ಅಂತ ಹೇಳೋದೇ ಇಲ್ಲ. ದಿಢೀರ್ ಏರುಪೇರುಗಳು, ಅದಕ್ಕೋಸ್ಕರ ಹೋಗ್ಬಿಟ್ಟು ಈ ರೀತಿ ಜಾತಕ ಪರಾಮರ್ಶೆ. ಸೊ ಆ ಮಾಯೆಗೊಳಗಾಗ್ತೀವಿ ನಾವು ಅಂತ, ಅಲ್ಲೆಲ್ಲೋ ಸೆಳೆತಕ್ಕೊಳಗಾಗ್ತೀವಿ ಅಂತ ಗೊತ್ತು. ಅದಕ್ಕೆ ಏನ್ ಮಾಡಿಟ್ಟಿದ್ರು, ಫಸ್ಟ್ ನಮ್ಮ ಹಿರಿಯರು ಜನ್ಮನಾಮ ರೂಢಿನಾಮ ಅನ್ನೋದನ್ನ ತಂದಿಟ್ರು. ಜನ್ಮನಾಮ, ಜನ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತ ಒಂದು ಅದ್ಭುತವಾದಂತ ವೈದಿಕ ಹೆಸರುಗಳನ್ನ ಇಡೋರು. ಪುಂಡರೀಕ, ಪುಂಡಲೀಕ, ಪಾಂಡುರಂಗ, ಕನಕ, ಪುರಂದರ, ಸರ್ವಜ್ಞ, ರಾಘವೇಂದ್ರ, ರಮ್ಯ, ಅಪರ್ಣ, ಒಂದೊಂದಲ್ಲ, ಭವ್ಯ, ಭಾರತಿ, ಭವಾನಿ. ಆ ಪ್ರೊನೌನ್ಸಿಯೇಷನ್ ಬೆಳ್ಳಂಬೆಳಿಗ್ಗೆ ಆ ಶುಭವನ್ನು ಕೇಳಬೇಕು. ಶ್ರಾವಣ ಮಾಸ ಅಂದ್ರೇನೆ ಕೇಳೋದು. ಎಷ್ಟು ಜನ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಬೇರೆ ಏನೇನೋ ನೋಡ್ತಿರಲ್ವ, ಎದ್ದ ತಕ್ಷಣ ಆಟೋಮ್ಯಾಟಿಕಲಿ ಒಂದು ವಿಷ್ಣು ಸಹಸ್ರನಾಮ, ಒಂದು ಸುಪ್ರಭಾತ, ಶಿವ ಸುಪ್ರಭಾತ, ದೇವಿ ಸುಪ್ರಭಾತ, ದೇವಿ ಸಪ್ತಶ್ರುತಿ, ಲಲಿತಾ ಸಹಸ್ರನಾಮ. ಎಷ್ಟು ಜನ ಬೆಳಿಗ್ಗೆ ಎದ್ದ ತಕ್ಷಣ ಆನ್ ಮಾಡ್ತೀರಿ? ಎದ್ದ ತಕ್ಷಣ ಇವತ್ತು ಅದಕ್ಕೆ ಆಗಿರುತ್ತೆ. ಮಕ್ಕಳು ರೀಲ್ಸ್ ಹಿಂದ್ಗಡೆ, ರಿಯಲ್ ಲೈಫ್ ಗೊತ್ತೇ ಇಲ್ಲ, ರೀಲ್ಸ್ ಹಿಂದ್ಗಡೆ ಹೋಗ್ತಿದ್ದಾರೆ. ಅದರ ಬಗ್ಗೆ ಮಾತಾಡ್ತಾನೆ. ಇವತ್ತು ಆಗ್ತಿರೋ ಈ ಒಂದು ವೇಗ, ಜನ್ಸಿ, ಶುಕ್ರಾಸ್ತ, ಮದುವೆ ಅನ್ನೋದೇ ಆಲ್ರೆಡಿ 20% ಜನ ನಮ್ಮ ಭಾರತೀಯರು. ನಮಗ್ ಬೇಡವೇ ಬೇಡ ಮದುವೆ, ಆ ಕಂಟಕನೂ ಬೇಡ. ಮುಖ್ಯವಾಗಿ ಪುರುಷರು ಅಯ್ಯಯ್ಯೋ ಬೇಡವೇ ಬೇಡ. ಪ್ರೀತಿಸಿ ಇಷ್ಟಪಟ್ಟು ಮದುವೆ ಆಗಿದ್ರೆ ಯಾರೋ ಕಂಡಕ್ಟರ್ ಜೊತೆ ಬ್ಯಾಗು ಗೀಗು ಎತ್ಕೊಂಡು ಕಾಂಪೌಂಡ್ ಹಾರಿ ಮೊನ್ನೆ ಒಂದು ದೊಡ್ಡ ಇನ್ಫ್ಲೂಯೆನ್ಸರ್ನ ಧರ್ಮಪತ್ನಿ ಹೋಗ್ತಾಳೆ. ಪ್ರೀತಿಸಿ ಇಷ್ಟಪಟ್ಟು ಏನ್ ಹೇಳ್ಕೊತೀರಾ, ಬೇಕಾ ಮದುವೆ ಅನ್ಸೋಷ್ಟು ಮಟ್ಟಕ್ಕೆ. ಶುಕ್ರ ಹಸ್ತ, ಗುರು ಹಸ್ತ, ಎಲ್ಲಿದೆ ಆ ಬುದ್ಧಿ, ಮಾತು, ಮೇಧಸ್? ಅದ್ರಲ್ಲಂತೂ ಮದುವೆನೇ ಬೇಡ. ಇದನ್ನೆಲ್ಲ ನೋಡಿದವರು ಪುರುಷರಂತೂ 40% ಬಂದ್ಬಿಟ್ಟಿದ್ದಾರೆ. 20% ಸ್ತ್ರೀಯರು ಬಂದ್ಬಿಟ್ಟಿದ್ದಾರೆ. ಅಯ್ಯಪ್ಪ, ನಾವೇನೋ ದುಡ್ಕೊಂಡು ನಾವು ಆನಂದವಾಗಿದ್ದೀವಿ, ಇವನಿಗೆ ಹೋಗಿ ಇವ್ರ ಅಮ್ಮನ ಸೇವೆ, ಇವ್ರ ಅಪ್ಪನ ಸೇವೆ, ಈ ಒಂದು ಭೀಮೇಶ್ವರ ವ್ರತ, ಪಾದ ಪೂಜೆ, ಇದು ಯಾವುದು ಬೇಡ. ನಮ್ ಕಾಲ್ ಗಟ್ಟಿಯಾಗಿದೆ. ಅಂಥದ್ದೊಂದು ಛಾಯೆ ಬರ್ಲಿಕ್ಕೆ ಶುರು ಆಗ್ಬಿಟ್ಟಿದೆ ಆಲೋಚನಾ ಪದ್ಧತಿ. ಖಂಡಿತ ಇನ್ನು ಮದುವೆ ಆಗೋಲ್ಲ. ನಾನು ಹೇಳಿದ್ದೆ 2001ರ ನೆನಪು ನನಗೆ. ಪ್ರತಿ ಕುಟುಂಬದಲ್ಲೊಂದು ಡೈವರ್ಸ್ ಇರುತ್ತೆ ಅಂದ್ರೆ ಇನ್ನು ಮೇಲೆ ಪ್ರತಿಯೊಬ್ಬರಿಗೂ 2 ಇಲ್ಲ 3 ಡೈವರ್ಸ್ ಕನ್ಫರ್ಮ್. ಇಲ್ಲ ಮದುವೆನೇ ಎಲ್ಲ ಹೋಗಿ ಆ ಡೈವರ್ಸ್ಗಳು ನೋಡಿನೇ ಭಯ ಬಿದ್ದುಬಿಡ್ತಾರೆ. ಭೀಮೇಶ್ವರ ವ್ರತದ ಸಂಕಲ್ಪವಾಗಿ ಹೇಳ್ತಿದ್ದೇನೆ, ಶುಕ್ರ ನೀಚ. ಅಯ್ಯೋ ಬೇಡಪ್ಪ ನಮ್ಗೆ, ಏನೋ ಒಂದು ಗೆಳೆತನ, ಒಂದು ವಿಶ್ವಾಸ, ನೋಡೋಣ, ಮದುವೆ ಆಗದೆ ಹೆಂಗೆ ಎದ್ಬಿಡೋಣ. ಆ ವಿಶ್ವಾಸಕ್ಕೂ ತುಂಬಾ ದಿನ ಇರೋದು ಬೇಡ. ಅವನು ಇನ್ನೇನ್ ಕಂಟ್ರೋಲ್ ಮಾಡ್ತಾನೋ, ಆಕೆ ಇನ್ನೇನ್ ಕಂಟ್ರೋಲ್ ಮಾಡ್ತಾರೋ. ಮೊನ್ನೆ ನೋಡಿ ಯಾರೋ ಡೇಟಿಂಗ್ ಅಂತ ಹೋಗ್ತಾನಂತೆ, 29,000 ರೂಪಾಯಿ ಬಿಲ್ಲು. ಹೋದವಳು ಅಲ್ಲಿಂದ ಹಾಗೆ ಹೊರಟೋಗ್ಬಿಟ್ಟಿದ್ದಾಳೆ. ಹ್ಯಾಂಡ್ ವಾಶು ಇನ್ನೊಂದು ಅಂತಕ್ಕಂಥದ್ದು ಬೇಕಾ? ಜೊತೆಲಿ ಹೋಗಿ ಒಂದು ಕಾಫಿ ತಿಂಡಿ ಅಂತ ಕುಡಿಯೋಣ, ನೋಡೋಣ, ಒಂದು ಗೆಳೆತನ, ವಿಶ್ವಾಸ, ಭಾವನೆಗಳು ಹಂಚ್ಕೊಳ್ಳೋಣ, ಎಮೋಷನ್ಸ್ ಹಂಚ್ಕೊಳ್ಳೋಣ, ನಿನಗೆ ಏನ್ ಬೇಕು ಏನ್ ಬೇಡ ಇವುಗಳನ್ನ ಹಂಚ್ಕೊಳ್ಳೋಣ ಅನ್ನತಕ್ಕಂಥದ್ದಕ್ಕೆ ಹೋದ್ರೆ 29,000 ರೂಪಾಯಿ ಬಿಲ್ಲು. ಶಿವ. ನಿಜವಾಗ್ಲೂ ಮದುವೆ ಆಸೆ ಬರುತ್ತಾ? ಯೋಚನೆ ಮಾಡಿ ನೋಡಿ. ಮದುವೆಗೆ ಮೊದಲೇ ಇನ್ನೂ ಆ ಭಾವನೆಗಳ ಹತ್ರಕ್ಕೆ ಬರ್ಲಿಲ್ಲ, ಆಗ್ಲೇ ಇಷ್ಟು ದೊಡ್ಡ ಪೆನಾಲ್ಟಿ. ಯಾರು ಯಾಕೆ ಏನಕ್ಕೆ ಮದುವೆ ಆಗ್ತಾರೆ ಯೋಚನೆ ಮಾಡಿ ನೋಡಿ. ಅದಕ್ಕೆ ಇಂಥದೊಂದು ವಿಚಿತ್ರಕಾರಿ ಮಾಯೆಗೆ ಒಳಗಾಗ್ತೀವಿ ಅಂತಲೇ ನಮ್ಮ ಹಿರಿಯರು ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಅಕ್ಕಪಕ್ಕ ಮನೆ ಹತ್ರ ಒಂದು ದೇವಸ್ಥಾನ, ಅಲ್ಲೊಂದು ವಿಶೇಷವಾಗಿ ಧ್ವನಿವರ್ಧಕದಲ್ಲಿ ಎದ್ದೇಳು ಮಂಜುನಾಥ ಅಂತ ಒಂದು ಬರೋದು, ಎಲ್ಲ ಶ್ರೀನಿವಾಸ ಸುಪ್ರಭಾತ ಬರೋದು, ಅಮ್ಮನವರದ್ದು. ಏನಾದ್ರೂ ಒಂದು ಧರ್ಮ ಪ್ರವಚನ, ಧರ್ಮ ಒಂದು ಮಾತು, ಅಲ್ಲೊಂದು ಹರಿಕತೆ, ಅಲ್ಲೊಂದು ನಮಗೆ ಆ ಕಿವಿ ಶ್ರವಣಂ, ನಮಗ್ ಗೊತ್ತು ನಮ್ಮ ಕಿವಿ ಕೇಳಬಾರದನ್ನೇ ಕೇಳುತ್ತೆ ಅಂತ. ಅದಕ್ಕೆ ಶ್ರಾವಣ ಮಾಸ ಬೇರೆ ಬೇರೆ ಎಲ್ಲೋ ಹೇಳ್ಕೊಂಡು ಹೋಗುತ್ತೆ ನಮ್ಮ ಮನಸ್ಸು. ಅದರಲ್ಲೂ ಶುಕ್ರ ನೀಚ ಹೇಳಿದ್ದೆ, ವಿಚಿತ್ರವಾಗಿ ಸಂಬಂಧಗಳು ಕೆಡಿಸ್ಕೊಳ್ತಕ್ಕಂಥ ಭಾವನೆಗಳು ಆಗತಕ್ಕಂಥದ್ದಾಗುತ್ತೆ ಅಂತ ನೋಡಿ. ಅದರ ಒಂದು ಪ್ರಭಾವವನ್ನ ನಾವು ನೋಡ್ತಿದ್ದೇವೆ. ಎಲ್ಲೂ ಯಾರಿಗೂ ಆ ನಂಬಿಕೆಗಳು ಉಳಿಸ್ಕೊಳಕ್ಕಾಗ್ತಿಲ್ಲ. ಬರ್ತವೆ ಆಕರ್ಷಣೆಗಳು ಮಕ್ಕಳೇ, ಇಲ್ಲ ಅಂತಲ್ಲ. ಯಾರಿಗಿರ್ಲಿಲ್ಲ ಆ ಕಾಲದಲ್ಲಿ? ಇರ್ಲಿಲ್ವಾ? ಕುಂತಿದೇವಿಗಿರ್ಲಿಲ್ವಾ?
ಕುಂತಿದೇವಿಯನ್ನ ನೆನೆಸಿಕೊಳ್ಳಬೇಕು. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯಭಾರ ಬಂತಪ್ಪ ಅಂತ ಮಾತು ಹೇಳ್ತಾರಲ್ಲ, ಆ ತಾಯಿಯ ತಪನ, ಆ ತಾಯಿಯ ಆ ಒಂದು ಸೋಲುಗಳು, ತನ್ನ ಸಾವನ್ ತಾನೇ ತಂದಿಟ್ಕೊಂಡಿತ್ತು. ಎರಡ ತಾಯಿ ಜೀವ. ಆಕೆಗೂ ಅಲ್ಲೊಂದು ಆಕರ್ಷಣೆ ಆಗುತ್ತೋ ಗೊತ್ತಿಲ್ಲ. ದೂರ್ವಾಸರು ಬಂದು ಕೊಟ್ಟಂತ ಒಂದು ಮಂತ್ರ, ವಿಶೇಷವಾಗಿ ಇದನ್ನ ಉಪಯೋಗಿಸ್ಕೊಂಬ ಮುಂದೊಂದು ದಿನಕ್ಕೆ. ಅವರು ಮುಂದೊಂದು ದಿನಕ್ಕೆ ತ್ರಿಕಾಲ ಜ್ಞಾನಿ ಕೊಟ್ರು. ವಯಸ್ಸು ಆಗತಾನೆ ಬಂದಿರತಕ್ಕಂಥ ಒಂದು ಭಾವ, ತುಂಟುತನ, ಯೌವನ, ಗೊತ್ತಿಲ್ಲ ಮಗು, ರಾಜವೈಭೋಗ, ಕೇಳಿದ್ದು ನೋಡಿದ್ದು ಎಲ್ಲ ಸಿಗ್ತಿದೆ. ಯಾಕೆ ಪ್ರಯತ್ನ ಮಾಡಬಾರ್ದು? ಮಂತ್ರಾನುಷ್ಠಾನ ಮಾಡಿ ಬಿಟ್ಟೇ ಬಿಟ್ಲು. ಸೂರ್ಯದೇವ ಬಂದು ಬಿಟ್ಟ. ಇಡೀ ಜಗತ್ತಿನ ಬಂಗಾರಕ್ಕೆ ಅಧಿನೇತ, ನೆನಪಿಟ್ಟುಕೊಳ್ಳಿ. ಇಡೀ ಅಧಿಕಾರಕ್ಕೆ ನೆನಪಿಟ್ಕೊಳ್ಳಿ. ಯಾರದೇ ಜಾತಕದಲ್ಲಿ ಸೂರ್ಯ ಚೆನ್ನಾಗಿದ್ದರೇನೆ ಅಧಿಕಾರ, ಆತ್ಮವಂಚನೆ ಇಲ್ಲದೆ ಒಬ್ಬ ದೊರೆ ಅಂತ ಹೇಳಿದ್ರೇನೆ ಅಲ್ಲೊಂದು ತಗೋತಾರೆ ಪ್ರಮಾಣ ವಚನದಲ್ಲಿ. ಆತ್ಮವಂಚನೆ ಇಲ್ಲದೆ ನಡೆದುಕೊಳ್ಳುತ್ತೇನೆ, ನನ್ನ ಆತ್ಮಕ್ಕೆ ವಂಚನೆ ಮಾಡಿದೆ. ಆತ್ಮ ಹೇಳುತ್ತೆ, ಇಲ್ಲೇನೋ ಮೋಸ ಆಗ್ತಿದೆ, ಮಾಡಬಾರ್ದು. ಇಲ್ಲಿ ಇನ್ನೊಬ್ಬರಿಗೆ ನೀನು ಪಕ್ಷಾತೀತವಾಗಿ ನಡ್ಕೋತಿದ್ದಿ, ಪಕ್ಷಪಾತಿ ಆಗ್ತಿದ್ದಿ. ಪಕ್ಷಾತೀತವಾಗಿ ಸೂರ್ಯ ಚೆನ್ನಾಗಿದ್ರೇನೆ ಒಂದು ಕುಲ, ಒಂದು ಭಾವ, ಒಂದು ಪ್ರಾಂತ್ಯ, ಒಂದು ಜನ, ಒಂದು ಜಾತಿ, ಒಂದು ಧರ್ಮ ಹಾಗೆ ನಡ್ಕೊಳ್ಳೋ ಆಗಿಲ್ಲ. ಎಲ್ಲರೂ ಸಮ ಅಂತ ನಡೆಸ್ಕೊಳ್ತಕ್ಕಂಥದ್ದಾಗ್ಬೇಕು. ಆ ಸೂರ್ಯನ ಪರಿಚಯದ ಅಂತ ಹೇಳ್ತೇವೆ. ಎಲ್ಲಿದೆ ಮಕ್ಕಳೇ ಇವತ್ತು? ಯೋಚನೆ ಮಾಡಿ ನೋಡಿ. ಅಂತ ಒಂದು ಸೂರ್ಯ ಬಂದಾಗ ಅಲ್ಲೊಂದು ಆ ಬೆಳಕು, ಆ ಅಂದ, ಆ ಚಂದ, ಆ ಬೆರಗಲ್ಲೇ ಮರ್ತು ಬಿಟ್ಲು. ಆ ತಾಯಿ ಮೈ ಮರ್ತು ಬಿಟ್ಲು. ನವಮಾಸಗಳನ್ನು ಹೊತ್ತು ಎತ್ತಿದ್ದು ಮಗುವನ್ನ ನೆನಪಿಟ್ಕೊಳ್ಳಿ. ಜೀವನದಲ್ಲಿ ಹಾಕಿ ನೆನೆಸಿದ್ರೆ ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ, ಬಂಗಾರ ಏನು ಬೇಕಾದ್ರೂ ಮತ್ತೆ ಸೂರ್ಯದೇವರನ್ನ ಮತ್ತೆ ಕರಿಬೋದಿತ್ತಲ್ವಾ? ಆ ಕಾಲಕ್ಕೆ ಅಪರೂಪ ಲಾವಣ್ಯವತಿ ಆ ತಾಯಿ ಜಗನ್ಮಾತೆ ಕುಂತಿದೇವಿ ಸುಮ್ಮನೆ ಬರಲಿಲ್ಲ ಜಗತ್ತಿಗೆ, ಅಲ್ಲೊಂದಿತ್ತು. ಮತ್ತೆ ಆ ಸೂರ್ಯದೇವರನ್ನ, ಸೂರ್ಯನಿಗಿಂತಲೂ ಸೂರ್ಯದೇವರ ಒಂದು ವಿಪರೀತ ಶಕ್ತಿಯ ಒಂದು ಭಾಗವನ್ನು ತೆಗೆದು ಸುದರ್ಶನ ಮಾಡಿದ್ರು, ಒಂದು ಭಾಗವನ್ನ ತೆಗೆದು ಪಾಶುಪತಾಸ್ತ್ರ ಮಾಡಿದ್ರು ಅಂತ ಹೇಳಿ ದೇವಿ ಭಾಗವತದಲ್ಲಿ ಉಲ್ಲೇಖ ಇದೆ. ಅಂದ್ರೆ ಸೂರ್ಯನಿಗೆ ಮೀರಿದ ಶಕ್ತಿ ಇಲ್ಲ. ವ್ಯಾಕರಣ ಬ್ರಹ್ಮ, ಜ್ಯೋತಿಷ್ಯ ಬ್ರಹ್ಮ, ವೇದಗಳ ಬ್ರಹ್ಮ. ಅದನ್ನ ಹನುಮರಿಗೆ ಹೇಳ್ಕೊಟ್ಟವರು ಸೂರ್ಯರೇ. ಹನುಮರ ಗುರು ಯಾರು ಅಂದರೆ ಸೂರ್ಯದೇವ. ರಾಮ ಆ ಕುಲದವರಿಗೆ, ಇಕ್ಷಾಕು ಕುಲದವರಿಗೆ ಯಾರು ಅಧಿದೇವತ? ಸೂರ್ಯನೇ. ಅದಕ್ಕೆ ಆ ತೇಜಸ್ಸು, ಅದಕ್ಕೆ ಅಧಿಕ ಆ ಪಟ್ಟ, ಆ ಗೌರವ. ಯೋಚನೆ ಮಾಡಿ ನೋಡಿ. ಮತ್ತೆ ಜೀವನದಲ್ಲಿ ಆ ಕುಂತಿದೇವಿ ಭೇಟಿಯಾದಳ? ಇಲ್ಲ. ತಪ್ಪೋ ಒಪ್ಪೋ ಆಗಿ ಹೋಯಿತು. ಮತ್ತೆಂದೂ ಆಕೆ ಸೂರ್ಯದೇವನನ್ನು ಭೇಟಿ ಆಗಿಲ್ಲ, ಮತ್ತೆ ಕರೀಲಿಲ್ಲ. ಅದು ಬಿಡಿ, ಸೂರ್ಯದೇವರು ಅಷ್ಟೇ ಅಂತ ಒಂದು ಅಂದಗಾತಿ. ಮತ್ತೆ ರಾಣಿ ಆಗ್ತಾಳೆ, ಪಾಂಡುವಿನ ಪತ್ನಿ ಆಗ್ತಾಳೆ. ಅಲ್ಲಿ ಪಾಂಡು ಇಲ್ಲ, ತಾನು ಬರ್ಬೋದಿತ್ತಲ್ಲ, ಆ ಅಂದ ತಗೋಬೋದಿತ್ತಲ್ಲ, ಮತ್ತೆ ಇಲ್ಲವಲ್ಲ. ಅದಕ್ಕೆ ಹೇಳುದು ದೇವತೆಗಳ ಅಂಶ ಅಂತ ಹೇಳಿದ್ರೆ ಅದೇ. ಅಲ್ಲೇ ಹಿಂದ್ಗಡೆ ಹೋಗ್ತಾ ನಾವು ನೋಡಿ, ಒಂದೇನಾದ್ರೂ ಒಂದು ಮೋಸ ಆಗೋಯ್ತು ಅಂದ್ರೆ ಅದನ್ನೇ ಕೊರಗ್ತಾ ಕೂತ್ಕೊಳ್ಳೋದು. ಅಲ್ಲೊಂದು ಇಷ್ಟ ಆಗೋಯ್ತು ಅಂದ್ರೆ ಅದಕ್ಕೋಸ್ಕರ ಕೊಲೆ ಮಾಡೋ ಮಟ್ಟಕ್ಕೂ ಇಲ್ಲ, ಆತ್ಮಹತ್ಯೆ ಮಟ್ಟಕ್ಕೂ ಹೋಗಿಬಿಡೋದು. ದೇವತೆಗಳ ಅಂಶ ಯಾವತ್ತೂ ಅದ್ರ ಹಿಂದ್ಗಡೆನೇ ಕೂತ್ಕೊಳ್ಳಿಲ್ಲ. ಬೇಡ ಬಿಡಿ. ಧರ್ಮದೇವತೆಯನ್ನ ಪ್ರಾರ್ಥನೆ ಮಾಡಿ ಧರ್ಮರಾಯರನ್ನ ಹೆರ್ತಾಳೆ. ಧರ್ಮದೇವತೆ ನನಗೆ ಇರಬೇಕು ಅಂತ ಮತ್ತೆ ಆಕೆ ಬಯಸ್ಲಿಲ್ಲ, ಹಿಂದ್ಗಡೆ ಹೋಗ್ಲಿಲ್ಲ. ಧರ್ಮದೇವತೆಯೂ ಅಷ್ಟೇ, ಅವ್ರೆ ನನಗೋಸ್ಕರ ಎಲ್ಲ ತ್ಯಾಗ ಮಾಡಿದ್ಲಪ್ಪ. ತನ್ನ ಅಂದ ಚಂದ ಎಲ್ಲವನ್ನು ತ್ಯಾಗ ಮಾಡಿ ನನ್ನ ಗರ್ಭವನ್ನ ಆಕೆ ಹೊಟ್ಟೆನಲ್ಲಿ ಹೊತ್ಲಲ್ಲಪ್ಪ ಅಂತ ಹೇಳ್ಬಿಟ್ಟು, ಬೇಡ ಇಂದ್ರದೇವ, ಬೇಡ ವಾಯುದೇವ. ಯೋಚನೆ ಮಾಡಿ ನೋಡಿ. ಮತ್ತೆಂದಿಗೂ ಆಕೆಯೂ ಬಯಸಲಿಲ್ಲ, ಅವರೂ ಬಯಸಲಿಲ್ಲ. ಆಕರ್ಷಣೆಗಳಾಗ್ತವೆ. ಅದು ಒಂದು ವರವೋ ಶಾಪವೋ ಬೇಡ. ಎಷ್ಟುವರೆಗೆ ಇದ್ದರೆ ಅಷ್ಟು ಚಂದ. ಅದನ್ನ ಮೀರಿ ಅವ್ರು ಕಲ್ಗಚ್ಚು ಮಾಡ್ಕೊಳ್ಳಿಲ್ಲ, ತಂದಿಟ್ಕೊಳ್ಳಿಲ್ಲ. ಎಂದಿಗೂ ಏನು ಬೇಡ. ಕರ್ಣನಿಗೆ ಖುದ್ದು ಕೃಷ್ಣರು ಹೇಳ್ತಾರೆ, ನೋಡಪ್ಪ ಅಲ್ಲೊಂದು ಅವಮಾನ ಆಗ್ಬಿಟ್ಟಿದೆ, ಎಲ್ಲೋ ನೋವಾಗ್ಬಿಟ್ಟಿದೆ ಅನ್ನೋದು ನಿನ್ ಮನಸ್ಸಲ್ಲಿ ಇದೆ ಕಣೋ, ನೀನು ಅನ್ನು. ಎಲ್ಲರ ಸಮೇತ ದ್ರೌಪದಿ ದೇವಿಯು ಬಂದು
ನಿನಗೆ ಪೂರ್ಣ ಕುಂಭ ಸ್ವಾಗತ ಕೋರುತ್ತಾಳೆ, ನೀನು ಚಕ್ರವರ್ತಿ ಮಾಡ್ತೇನೆ. ಆಗ ಬರ್ತಾಳೆ ಆ ತಾಯಿ ಜಗಜ್ಜನನಿ ಅಂತ. ಅದನ್ನು ತಪ್ಪಾಗಿ ಹೇಳ್ಬಿಟ್ಟಿದ್ದಾರೆ ಬೇರೆ ಕಡೆ ಎಲ್ಲೋ. ದ್ರೌಪದಿ ಅದಿಲ್ಲವೇ ಇಲ್ಲ. ಆತನಿಗೊಂದು ಅವಮಾನ ಆಗಿತ್ತಲ್ಲ, ದ್ರೌಪದಿ ಸ್ವಯಂವರದಲ್ಲಿ ಆದ ಆ ಗಾಯ ಉಳ್ಕೊಬಿಟ್ಟಿತ್ತು. ಆ ಗಾಯವೇ ಇನ್ನೊಂದು ಮಾತುಗಳು, ಅಲ್ಲೊಂದು ಅವಮಾನ, ಅದೊಂದು ಮನಸ್ಸಲ್ಲೂ ಕೂತು ಬಿಟ್ಟಿತ್ತು. ಆಡಬಾರ್ದು ಮಾತುಗಳಾಡ್ಬಿಟ್ಟೆ. ಸಾಮ್ರಾಜ್ಞಿ, ಪಾಂಡವರಿಗೆ ಆ ವಿಶೇಷವಾಗಿ ಧರ್ಮಪತ್ನಿ, ಅಂತ ದೇವಿಗೆ ಅಗ್ನಿ ಸೇನಾ ಅಂತ ಮಾತಿಗೆ ಆಡಬಾರ್ದು ಮಾತಾಡ್ಬಿಟ್ಟ. ಅದು ಕೂತು ಬಿಟ್ಟಿತ್ತು. ಗಾಯವೂ ಆಗಿದೆ, ತಾನು ಆಡಬಾರ್ದು ಮಾತಾಡ್ಬಿಟ್ನಲ್ಲ. ಅದನ್ನ ಮರೆಸ್ಲಿಕ್ಕೆ ಕೃಷ್ಣರು ಕರ್ಣನಿಗೆ ಹೇಳ್ತಾರೆ, ಕೃಷ್ಣ ನೀನು ಒಪ್ಕೊಳ್ಳೋ, ನಾನು ಹೇಳ್ತೇನೆ ನೀನೇ ದೊಡ್ಡವನು ಅಂತ. ನನಗೆ ಗೊತ್ತು ಅಲ್ಲೊಂದು ಗಾಯ ಆಗಿದೆ. ಖುದ್ದು ದ್ರೌಪದಿ ದೇವಿ ಪೂರ್ಣ ಕಳಶದೊಂದಿಗೆ ಎಲ್ಲರ ಜೊತೆ ಬಂದು ನಿನ್ನನ್ನು ಸ್ವಾಗತ ಕೋರಿಸುವಾಗ ಮಾಡ್ತೇನಪ್ಪ ಅಂತ. ಬೇಡ ಕೃಷ್ಣ ಅಂತ ಹೇಳ್ದ. ಪ್ರಕೃತಿಯ ವಿರುದ್ಧ ಕೃಷ್ಣ. ಆಡಬಾರ್ದು ಮಾತಾಡ್ಬಿಟ್ಟೆ ಕೃಷ್ಣ. ಆ ಅಮ್ಮ ಮಾತಾಡಿದ್ಲು ಅದು ಬೇರೆ, ಆದ್ರೆ ಅದಕ್ಕೆ ಮೀರಿದ್ದು ನಾನು ನಡ್ಕೋಬಾರ್ದಿತ್ತು. ಅದೊಂದು ಗಾಯ ಅಲ್ಲಿ ಕೂತು ಬಿಟ್ಟಿದೆ, ಸುಡ್ತಿದೆ ಕೃಷ್ಣ ನನ್ನ ಒಡಲು ಒಳಗಡೆ. ನಾನು ಸತ್ತೋಗ್ಬಿಟ್ಟಿದ್ದೇನೆ ಕೃಷ್ಣ. ಈ ಶರೀರ ಸುಮ್ಮನೆ ಬದುಕಿದೆ, ಈ ಶರೀರ ಸುಮ್ಮನೆ ಬದುಕಿದೆ ಇದೆ. ಬೇಡ ಕೃಷ್ಣ, ನೋಡಿ ಕೊಡ್ತೇನೆ, ನಿನಗೆ ಅಧಿಕಾರ ಕೊಡ್ತೇನೆ, ನಂದಲ್ಲ ಕೃಷ್ಣ. ನಾನು ಧರ್ಮದ ಪರವಾಗಿಲ್ಲ ಕೃಷ್ಣ, ನನಗೆ ಗೊತ್ತು ನಾನು ಅಧರ್ಮ ಅನ್ಯಾಯದ ಪರವಾಗಿದ್ದೇನೆ. ನಾನು ಎಷ್ಟು ಊದ್ಕೊಬಿಟ್ಟಿದ್ದೇನೆ ಅಂದ್ರೆ ಇಲ್ಲವರೆಗೂ ಊದ್ಕೊಬಿಟ್ಟಿದ್ದೇನೆ ಕೃಷ್ಣ. ನೋಡಿ, ತಗೊಳ್ಳಲ್ಲ, ಒಪ್ಪಿಕೊಳ್ಳಲ್ಲ. ನಾವು ಹಾಗಲ್ಲ. ಈ ಕಲಿಯುಗ ಮಾಯ ಏನು ಗೊತ್ತರ, ಅದು ನಂದೇ, ನಾನೇ ಬಿಟ್ಟು ಬಿಡಬೇಕು. ತಾವರೆ ಎಲೆಯಂತಿರಬೇಕು. ಅದಕ್ಕೆ ನಮ್ಗೊಂದು ಹೆಸರುಗಳನ್ನ ಕೊಟ್ರು. ದೇವತಾಚನ ಬೆಳಿಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್ ಅವ್ನು ಕೇಳಲ್ಲ. ನಮ್ಮ ಬಾಯಲ್ಲೂ ಒಳ್ಳೆ ಮಾತು ಬರೋಲ್ಲ, ಗೊತ್ತು. ಬರೀ ಕೆಟ್ಟದ್ದು. ಇನ್ನೊಬ್ಬರನ್ನ ಹೀಗೆಳೆಯೋದು, ಇನ್ನೊಬ್ಬರನ್ನ ಹಂಗಿಸೋದು, ಇನ್ನೊಬ್ಬರನ್ನ ತುಚ್ಛವಾಗಿ ಮಾತನಾಡೋದು, ಇದು ನಮಗೆ ಸರ್ವಸಾಧಾರಣವಾಗಿ ಬಿಟ್ಟಿದೆ. ಅದಕ್ಕೆ ಕಲಿಯುಗಕ್ಕೆ ಮೊಟ್ಟ ಮೊದಲ ಸೇವಾ ಶ್ರವಣಂ. ನಾವು ಹೇಳಿದ್ದು, ಅವರು ಕೇಳಿದ್ದು. ಇವತ್ತು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕತ್ತೆ, ಗೂಬೆ, ಎದ್ದೋಳೋ, ಮಲಗಿದನ್ ನೋಡಿ, ಹಂದಿ, ನಾಯಿ, ಇಟ್ಟಿರೋ ಹೆಸರುಗಳು ಟಾಮ್ ಅಂಡ್ ಜೆರಿ ಹೆಸರುಗಳು, ಬೇರೆ ಬೇರೆ ಗುಂಡಾಗುಂಡಿ, ಗಂಡಾಗುಂಡಿ, ಥರದ್ದು ಎಂತೆಂಥದ್ದು ನಮ್ಮೂರಿಂದ ಅಲ್ಲವೇ ಅಲ್ಲ, ನಮ್ಮದು ಭಾವಗಳೇ ಅಲ್ಲ. ಆ ಕೆಲವರಂತೂ ನೋಡ್ಬೇಕು, ಎಲ್ಲೂ ಇಲ್ಲದೆ ಹೆಸರುಗಳು ನೆಟ್ಟುಗಳಲ್ಲಿ ಹುಡುಕಿ ಇಟ್ಟುಬಿಟ್ಟಿದ್ದಾರೆ. ಅನ್ಬೇಕು ನಾವು. ಇದೆಲ್ಲಿತ್ತು ಅಂದ್ರೆ ಹುಡುಕಿದ್ವಿ ಗುರುಗಳ, ಏನ್ರಿ ಇದು, ಯಾರ್ರೀ ಇದೆಲ್ಲ? ನೇಮ್ ಶುಡ್ ಬಿ ಫ್ಲೋ. ಮೇನಕ, ಕೃಷ್ಣ, ಪರಶುರಾಮ, ಶ್ರೀರಾಮಚಂದ್ರ, ಲಕ್ಷ್ಮಣ, ಭರತ, ಭಾರತಿ, ಕೇಶವ, ಮಾಧವ, ಅಚ್ಯುತ, ಅನಂತ, ಎಷ್ಟು ಲಕ್ಷಾಂತರ ಹೆಸರುಗಳಿದೆ. ಗಣೇಶ, ವೃಕೋದರ, ದಂಡಾಯುಧಪಾಣಿ, ಕಾರ್ತಿಕೇಯ. ಏನು ಅದ್ಭುತ ಗೊತ್ತಾ? ಆ ಹೇಳುವಾಗ ಗೊತ್ತು. ಕಲಿಯುಗಕ್ಕೆ ಅತಿ ವಿಶೇಷವಾಗಿ ನಾಮಗಳನ್ನ, ದೇವರ ನಾಮಗಳು ಹೇಳೋದೇ ನಮಗೊಂದು ಪುಣ್ಯ. ನಮ್ಮ ಬಾಯಲ್ಲಿ ಬರೋಲ್ಲ. ಕೆಟ್ಟದ್ದೇ, ಕೆಟ್ಟ ಚಿಂತನೆ, ಕೆಟ್ಟ ಮಾತುಗಳೇ, ಕೆಟ್ಟ ಆಲೋಚನೆಗಳೇ, ಕೆಟ್ಟ ಭಾವಗಳೇ. ವಿ ಆರ್ ಗೆಟಿಂಗ್ ಟ್ರಿಗರ್ಡ್. ಅದಕ್ಕೆ ಶ್ರವಣಂ ಅತಿ ಮುಖ್ಯವಾಗಿ. ಕೀರ್ತನಂ ನೋಡಿ, ಬಾಯಲ್ಲಿ ಬರಬೇಕು ಆ ಕೀರ್ತನ. ಕಲಿಯುಗದ ಟಾಪ್ 2 ಭಕ್ತಿ ಸಂಕಲ್ಪ ಅಂದ್ರೆ ಶ್ರವಣಂ, ಕೀರ್ತನಂ. ಬೇರೆ ಇನ್ನೇನೋ ಅಲ್ಲ. ಅವನನ್ನ ನೆನೆಸ್ಕೊಂಡ್ರೇನೆ ಸಾಕು. ಎಲ್ಲಿ ಬೇಕಾದರೂ, ಯಾವ ಸಂದರ್ಭದಲ್ಲಿ ಬೇಕಾದರೂ. ಎಲ್ಲಿಲ್ಲ ಹೇಳಿ ಭಗವಂತ? ಯಾವ ಸ್ವರೂಪದಲ್ಲಿಲ್ಲ ಹೇಳಿ ಭಗವಂತ? ಯಾರ ರೂಪದಲ್ಲಿಲ್ಲ ಭಗವಂತ ಹೇಳಿ? ಎಲ್ಲದರಲ್ಲೂ ಇದ್ದಾನೆ. ಪ್ರಹ್ಲಾದ ನೋಡಿ, ಇಲ್ಲಿದ್ದಾನಾ ಇದ್ದಾನೆ, ಇಲ್ಲಲ್ಲಿದ್ದಾನಾ ಇದ್ದಾನೆ, ಅಲ್ಲಿದ್ದಾನಾ ಇದ್ದಾನೆ, ಇಲ್ಲಿದ್ದಾನಾ ಇಲ್ಲಿದ್ದಾನೆ, ಇಲ್ಲಿದ್ದಾನಾ ಇಲ್ಲಿದ್ದಾನೆ, ನನ್ನಲ್ಲಿದ್ದಾನಾ ಇದ್ದಾನೆ, ಈ ಕಂಬದಲ್ಲಿದ್ದಾನಾ ಇದ್ದಾನೆ, ಈ ಕಂಬದಲ್ಲಿದ್ದಾನಾ ಇದ್ದಾನೆ. ಆ ದೇವಿ ಮಾಯ ಕಂಬಕ್ಕೆ ಹೋಗಿ ಹೊಡಿತಾನೆ. ಅಲ್ಲಿ ನರಸಿಂಹ ಉದ್ಭವ. ಕಂಬ ನಿರ್ಜೀವ. ಎಲ್ಲ ನಿರ್ಜೀವದಲ್ಲಿಯೇ ಜೀವವಿದೆ, ಜೀವದಲ್ಲಿಯೇ ನಿರ್ಜೀವತ್ವ ಇದೆ. ಇದು ಜೀವ ಇದೆ ಅಲ್ವಾ? ಹೌದಲ್ವಾ? ನಿರ್ಜೀವ ಹಾಗೆ ಆಗುತ್ತಲ್ವಾ ಮಕ್ಕಳೇ? ಹೌದಲ್ವಾ?
ಜೀವ ಇದೆ ಗುರುಗಳೇ, ಜೀವ ಇದೆ ಗುರುಗಳೇ ಅಂತ ಹೇಳ್ತೀವಿ. ಈ ಮೊಬೈಲಲ್ಲೂ ಜೀವ ಇದೆ, ಹೌದಲ್ವಾ? ದಟ್ಸ್ ಇಟ್. ಅದರಲ್ಲಿ ಡೆಡ್ ಆಯ್ತು ಮೆಮೊರಿ, ಇನ್ನೊಂದು ನಿರ್ಜೀವ, ಎಲ್ಲದರಲ್ಲೂ. ಅದಕ್ಕೆ ವಿಶೇಷವಾಗಿ ಕಲಿಯುಗದಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥ ಈ ಶ್ರಾವಣ ಮಾಸ ನೆನಪಿಟ್ಟುಕೊಳ್ಳಿ. ಈಗಲಿಂದಾದರೂ ಭಗವಂತ ಬಿಟ್ಟು ಇನ್ಯಾರು ನಮ್ಮನ್ನು, ಇದೆಲ್ಲ ಸುಳ್ಳು, ಇದೆಲ್ಲ ಮಾಯೆ, ಇದೆಲ್ಲ ಅವ್ರ ಲೆಕ್ಕಾಚಾರಗಳು ಬೇರೆ. ಪ್ರತಿಯೊಬ್ಬ ಮನುಷ್ಯ ಲೆಕ್ಕಾಚಾರವಪ್ಪ, ಹೆತ್ತವರಿಂದ ಹಿಡಿದು ಹೆತ್ತವಳಿಂದಲೂ ಹಿಡಿದು ಎಲ್ಲರೂ ಕಟ್ಟಿಕೊಂಡವನಿಂದ ಅವನು ಕೂಡ ಏನೋ ಒಂದು ಆಸೆ ಕೊಡ್ತಾಳೆ, ಮಾಡ್ತಾಳೆ. ಆಕೆ ಕೂಡ ಬರೀ ಸ್ವಾರ್ಥದ ಪ್ರಪಂಚ, ಸ್ವಾರ್ಥವಿಲ್ಲದೆ ನಮಗೆ ಸದಾ ಸದಾ ಇರತಕ್ಕಂಥದ್ದು ಭಗವಂತನೊಬ್ಬನೇ. ಅದಕ್ಕೆ ಭಗವಂತನ ನಾವು ನಮಗೋಸ್ಕರ ನೋಡಿ, ಅಮ್ಮ ಇಟ್ಟಿದ್ದಾನೆ, ಅಪ್ಪ ಇಟ್ಟಿದ್ದಾನೆ, ಹೆಂಡತಿ ಇಟ್ಟಿದ್ದಾನೆ, ಗಂಡ ಇಟ್ಟಿದ್ದಾನೆ, ನಮ್ಗೊಂದು ಒಳ್ಳೆ ಗಾಳಿ ಇಟ್ಟಿದ್ದಾನೆ, ನೀರಿಟ್ಟಿದ್ದಾನೆ, ದೊರೆ ಇಟ್ಟಿದ್ದಾನೆ, ಮಾತು ಇಟ್ಟಿದ್ದಾನೆ, ಸಂಪಾದನೆ ಇಟ್ಟಿದ್ದಾನೆ, ಕೈಕಾಲು ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಬುದ್ಧಿ ತುಂಬಾ ಒಳ್ಳೇದು ಕೊಟ್ಟಿದ್ದಾನೆ. ನಮ್ಮಲ್ಲಿ ಕೊರತೆಗಳಿದೆ, ಇಲ್ಲ ಅಂತಲ್ಲ, ಕರ್ಮಕ್ಕೆ ತಕ್ಕಂತೆ ಕೊರತೆಗಳಿದೆ. ಆದ್ರೆ ತುಂಬಾ ಜಾಸ್ತಿ ಕೊಟ್ಟಿದ್ದಾನೆ, ತುಂಬಾ ಜಾಸ್ತಿ ಕೊಟ್ಟಿದ್ದಾನೆ. ತುಂಬ ನಮ್ಮ ಆಳತೆಗೂ ಮೀರಿ ನಮಗೆ ಕೊಟ್ಟಿದ್ದಾನಪ್ಪ. ನಾವು ಅದನ್ನು ಗಮನಿಸ್ತಲೇ ಇಲ್ಲ. ಆಳತೆ ಇಲ್ಲದ ಇದು ಯಾವುದೋ ಕಳ್ಕೊಂಡಿದ್ದ ತಕ್ಷಣ ಅದನ್ನು ಹಾಕ್ಕೋತೇವೆ. ಅದಕ್ಕೆ ಕಲಿಯುಗಕ್ಕೆ ಅತಿ ಮುಖ್ಯವಾಗಿ ಮಾಡಬೇಕಾಗಿರುವುದು ಶ್ರವಣಂ ಕೀರ್ತನಂ. ಇನ್ನು ಮಿಕ್ಕಿದ್ದು ತುಂಬಾ ಇದೆ, ನವವಿಧಗಳು. ಕಷ್ಟ ನಮಗೆ ಸ್ಮರಣಂ. ನಾವು ನೆನೆಸ್ಕೊಳ್ಳಲ್ಲ ಭಗವಂತನ, ಭಗವಂತ ನೀನ್ ಕೊಟ್ಟಿದ್ದು, ಭಗವಂತ ನಿನ್ನಿಂದ ಆಗಿದ್ದು. ಒಂದು ಕ್ಷೇತ್ರ, ಒಂದು ಒಳ್ಳೆ ಅಮ್ಮ ಸಿಕ್ಕಿದ ಅಪ್ಪ ಇಲ್ಲ, ಅಯ್ಯೋ ನೀನು ನನಗೆ ಅಮ್ಮನ ಕಳಿಸಿದ್ದೀಯ, ಅಯ್ಯೋ ಒಳ್ಳೆ ಮಗಳು ಕೊಟ್ಟಿದ್ಯಾ, ಅಯ್ಯೋ ಒಳ್ಳೆ ಯಜಮಾನ ಕೊಟ್ಟಿದ್ಯಾ, ಅಯ್ಯೋ ಇಷ್ಟು ಪ್ರೀತಿಸೋ ಯಜಮಾನ ಕೊಟ್ಟಿದೆ, ಇಷ್ಟು ಪ್ರೀತಿಸೋ ನಿಮ್ಮನ್ ಕೊಟ್ಟಿದ್ದಾನೆ. ನಾವು ನೆನೆಸ್ಕೊಳ್ಳೋದೇ ಇಲ್ಲ. ನಮಗೆ ಸ್ಮರಣೆಯಲ್ಲಿ ಏನಿದೆ ಗೊತ್ತಾ? ಏನಿಲ್ಲವೋ ಅದನ್ನ ಹುಡುಕಾಟ. ಅದಕ್ಕೆ ಶ್ರಾವಣ ಮಾಸದಿಂದ ಆದರೂ ಇನ್ನು ಮೇಲೆ ಆದರೂ ಬೆಳಿಗ್ಗೆ ಎದ್ದ ತಕ್ಷಣ ದಯಮಾಡಿ ರಿಕ್ವೆಸ್ಟ್ ಮಾಡ್ಕೊತೇನೆ, ಒಂದು ಪುಟ್ಟ ನಿವೇದನೆ, ನಿಮ್ಮ ಹತ್ರ ಪ್ರಾರ್ಥನೆ. ಎದ್ದ ತಕ್ಷಣ ಒಂದೊಳ್ಳೆ ಒಂದು ವೈದಿಕತೆಯನ್ನ ಕೇಳಿ, ಆಮೇಲೆ ಮಿಕ್ಕಿದ್ದು ಒಂದು 40 ನಿಮಿಷ ಒಂದು ವಿಷ್ಣು ಸಹಸ್ರನಾಮ, ಸ್ಕಂದ ಭುಜಂಗ ಸ್ತೋತ್ರ, ಶಿವ ಅಷ್ಟಾಕ್ಷರಿ ಮಂತ್ರ, ದೇವಿ ಸಪ್ತಶ್ರುತಿ, ಲಲಿತಾ ಸಹಸ್ರನಾಮ, ವಿಷ್ಣು ಪುರಾಣ, ಇಂಥದನ್ನ ಪುಟ್ಟದಾಗಿ ಆ ಲಕ್ಷ್ಮೀ ಸಹಸ್ರನಾಮ ಎದ್ದು ಕೇಳಿ ಮಕ್ಕಳೇ. ನಿಮಗ್ ಗೊತ್ತಿಲ್ಲ, ಒಂದು 48 ದಿನ ಮಾಡಿ ನೋಡಿ. ನಾನು ನಿಮ್ಮನ್ನು ಜಾಸ್ತಿ ಕೇಳ್ತಿಲ್ಲ, 48 ದಿನ ಒಂದು ಮಂಡಲ ಅಂತ ಹೇಳ್ತಾರೆ, ಹಾಕ್ಕೊಳ್ಳಿ. ಬಾಡಿ ನೀವು ಬೆಳಿಗ್ಗೆ ಎದ್ದು ಅದನ್ನ ಮಾಡಿ ನೋಡಿ. ದೇಹದ 72,000 ನಾಡಿಗಳೇನಿದಾವೆ, ಅಲ್ಲೊಂದು ಅದ್ಭುತ ಇದೆ, ನಿಮಗೆ ಗೊತ್ತಿಲ್ಲ. ಜಾಗೃತ ಆಗುತ್ತೆ. ನಾವು ನೆಮ್ಮದಿಯಾಗಿ ಬದುಕಬೇಕಲ್ವಾ? ಯಾವಾಗ ನೆಮ್ಮದಿ ಬರುತ್ತೆ ಗೊತ್ತಾ? ತೃಪ್ತಿ ಯಾವಾಗ ಬರುತ್ತೆ ಗೊತ್ತಾ? ದೇವರ ಸಂಕಲ್ಪ. ಅವನ್ ಕೊಟ್ಟಿತ್ತು, ಅವನ್ ನಡೆಸಿತ್ತು, ಅವನೇ ನಡೆಸ್ತಿರೋದು. ಅವ್ನು ನಮ್ಗೊಂದು ಕಾಯಿಲೆ ಕೊಟ್ಬಿಟ್ಟು ಪರೀಕ್ಷಿಸ್ತಾನೆ, ನಾವೆಷ್ಟು ತಡ್ಕೋತೀವಿ ಅಂತ. ಅಯ್ಯೋ ಭಗವಂತ ಹೆಂಗ್ ಕೊಟ್ಬಿಟ್ಟಿದ್ಯಾ? ಯಾಕೆ? ಚೆನ್ನಾಗಿದ್ದಾಗ ಭಗವಂತ ನೆನ್ಸ್ಕೊಂಡ್ರಾ? ನಿತ್ಯ ಏನಾದ್ರು ಅವನಿಗೆ ಧನ್ಯವಾದ ಹೇಳಿದ್ರ, ಥ್ಯಾಂಕ್ಸ್ ಹೇಳಿದ್ರ? ಯಾವತ್ತಾದ್ರೂ ದೇವ್ರ ಹತ್ರ ಹೋದ್ರೆ, ಇಂಥ ಸೌಭಾಗ್ಯ ಕೊಟ್ಟಿದ್ಯಾ, ನನ್ಗೆ ಕರ್ಕೊಂಡು ಬಂದೆ, ನನಗೊಂದು ಜಾಗ ಕೊಟ್ಟೆ, ನನಗೊಂದು ದರ್ಶನ ಕೊಟ್ಟೆ, ನನಗೊಂದು ಪ್ರಸಾದ ಕೊಟ್ಟೆ, ನನಗೆ ಇಷ್ಟೊಳ್ಳೆ ಭಾಗ್ಯ ಕೊಟ್ಟೆ, ಇಷ್ಟೊಳ್ಳೆ ಶಕ್ತಿ ಕೊಟ್ಟೆ, ಇಷ್ಟೊಳ್ಳೇದು ಒಳ್ಳೇದು ತುಂಬಾ ಕೊಟ್ಟಿದ್ದಾನೆ. ನಾನಂತೂ ಹೇಳ್ತಾನೆ, ಅಣು ಭಗವಂತ ನನ್ಗೆ ಒಳ್ಳೇದು ಕೊಟ್ಟಿದ್ದಾನೆ. ನಾನಂತೂ ತೃಪ್ತಿಯಾಗಿದ್ದೇನೆ, ಸಮಾಧಾನ. ನಾನು ಮನುಷ್ಯ, ಆಗಾಗ ಲೋಪದೋಷಗಳುಂಟು, ನನ್ನಲ್ಲೂ ವಿಕಾರಗಳುಂಟು, ತುಂಬಾ ವಿಕಾರಗಳುಂಟು. ನಾನು ಕೂಡ ಪ್ರಕ್ಷುಬ್ಧ ಆಗ್ತಾನೆ, ನಾನು ಕೂಡ ವೈಬ್ರೇಟ್ ಆಗ್ತಾನೆ, ನಾನು ಕೂಡ ಪ್ರಕಂಪನ ಆಗ್ತಾನೆ. ನನ್ನಲ್ಲೂ ನೆಗೆಟಿವ್ಸ್ ತುಂಬಾ ಇದೆ, ನನ್ನಲ್ಲೂ ವಿಪರೀತ ಲಾಲಸೆಗಳಿದ್ದಾವೆ, ಮದ ಇದೆ, ಮತ್ಸರ ಇದೆ, ಮೋಹ ಇದೆ, ಲೋಭ ಇದೆ, ವಿಕಾರಗಳಿದೆ, ಕಾಮಭಾವನೆಗಳಿದೆ. ಈ ವಾಚ್ ನನ್ಗಿದ್ರೆ ಚಂದ, ಈ ಕಾರ್ ಇದ್ರೆ ಚಂದ, ಈ ಮನೆ ಇದ್ರೆ ಚಂದ, ಹೆಂಡತಿ ಹೀಗೆ ಬಡಿಸಿದ್ರೆ ಚಂದ, ನನ್ನ ಅಕ್ಕ ತಂಗಿ ನನ್ನ ಮಾತು ಕೇಳಿದ್ರೇನೆ, ಇದೆಲ್ಲ ಇದೆ. ನಿಮ್ಮ ಹತ್ರ ಮುಚ್ಚಿಡೋದೇನಿಲ್ಲ. ಅವ್ರ ಹತ್ರ ಎಲ್ಲರ ಹತ್ರ ನಿವೇದನೆ ಮಾಡ್ತೀನಿ, ಕ್ಷಮಿಸ್ಬಿಡಿ, ಯೋಚಿಸ್ಬಾರ್ದಿತ್ತು, ನನಗೆ ಯಾಕೆ ಈ ಭಾವ ಬಂತು ಅನ್ನತಕ್ಕಂಥದ್ದು. ಭಗವಂತನಿದ್ದಾನೆ, ಅವನನ್ನೇ ಸ್ಮರಿಸ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಾತು ಕೇಳಿ,
ಶ್ರಾವಣ ಅಂದಿದ್ದೆ ಶ್ರವಣಂ. ಭಕ್ತಿಯ ಪರಾಕಾಷ್ಠತೆಗೆ ದಕ್ಷಿಣಾಯಣದಲ್ಲಿ ಬರುವಷ್ಟು ಒಂದು ಪೂಜೆಗಳು, ಸಂಕಲ್ಪಗಳು, ಹಬ್ಬಗಳು, ಹರಿದಿನಗಳು ಯಾವ ಉತ್ತರಾಯಣದಲ್ಲಿ ಅಷ್ಟಿಲ್ಲ ನೋಡಿ. ಹಬ್ಬಬ್ಬ ಅಂದ್ರೆ ಒಂದು ಏನ್ ಬರುತ್ತೆ, ಅಕ್ಷಯ ತಿಥಿ ಬರುತ್ತೆ, ಯುಗಾದಿ ಬರುತ್ತೆ, ಇನ್ ಯಾವ ಹಬ್ಬಗಳು ಮಾದ, ರಾಮನವಮಿ ಬರುತ್ತೆ, ಇನ್ಯಾವುದು ಬರುತ್ತೆ ಹೇಳಿ, ಹನುಮಾನ್ ಉಪಾಸನೆ ಬರುತ್ತೆ, ಪರಶುರಾಮ ಜಯಂತಿ ಬರುತ್ತೆ, ಶಂಕರ ಜಯಂತಿ, ಬೆರಳೆಣಿಕೆ ಅಷ್ಟೇ ಮಕ್ಕಳೇ. ಶಿವರಾತ್ರಿ ಬರುತ್ತೆ. ಆದರೆ ದಕ್ಷಿಣಾಯಣ ಇದೆಯಲ್ಲ, ಒಂದೊಂದು ದಿನವೂ ಪರ್ವಕಾಲ ಮಕ್ಕಳೇ, ಪಿತೃಗಳ ಕಾಲ. ಆ ಪಿತೃಗಳಿಗೆ ಮೋಕ್ಷ ಕಾಲ. ನಿಮಗೆ ಗೊತ್ತಿಲ್ಲ ನೀವು ಯಾರು ಅಂತ, ನೀವೇ ಪಿತೃ. ಒಂದು ಕಾಲಘಟ್ಟದಲ್ಲಿ ಮರಳಿ ವಾಪಸ್ ಬಂದಿದ್ದೀರಿ. ನಿಮ್ಮನ್ನು ನೀವು ತೃಪ್ತಿಪಡಿಸ್ಕೊಳ್ತಕ್ಕಂಥ, ನೀವು ಆಗ ಮಾಡಿದ್ದಂಥದ್ದು ಒಳ್ಳೆಯದು ಈ ಜನ್ಮಕ್ಕೆ, ಆಗ ಮಾಡಿದ್ದಂಥದ್ದು ಯಾವುದೋ ಒಂದು ಕೆಟ್ಟದ್ದು ಈ ಜನ್ಮಕ್ಕೆ ಅನುಭವಿಸ್ತಕ್ಕಂಥದ್ದು. ಸೊ ನೀವು ಮಾಡ್ಕೊಳ್ತಿರೋ ಒಂದು ಪರಿಹಾರ, ಯು ಆರ್ ನಥಿಂಗ್ ಬಟ್ ಯುವರ್ ಓನ್ ಪಿತೃ. ಯು ಆರ್ ಕಮ್ ಬ್ಯಾಕ್, ಯುವರ್ ಓನ್ ರೂಟ್ ಹ್ಯಾಸ್ ಕಮ್ ಬ್ಯಾಕ್, ಯುವರ್ ಓನ್ ಸ್ಪೀಶೀಸ್ ಹ್ಯಾಸ್ ಕಮ್ ಬ್ಯಾಕ್, ಯುವರ್ ಕ್ರೋಮೋಸೋಮ್ ಹ್ಯಾಸ್ ಕಮ್ ಬ್ಯಾಕ್, ದ ಜೀನ್ಸ್ ಹ್ಯಾಸ್ ಕಮ್ ಬ್ಯಾಕ್. ನಿಮಗೆ ಗೊತ್ತಿಲ್ಲ ಈ ಬ್ರಹ್ಮಾಂಡದ ಸೃಷ್ಟಿ ರಹಸ್ಯ. ಅದರಿಂದ ನಿತ್ಯ ಒಳ್ಳೇದು ಮಾತಾಡೋಣ, ಒಳ್ಳೇದು ಕೇಳೋಣ. ಇನ್ಮೇಲೆ ಮಕ್ಕಳಿಗೊಂದು ಒಳ್ಳೆ ಜನಾರ್ದನ, ಕಾವೇರಿ, ಗಂಗಾ, ಯಮುನಾ, ಸರಸ್ವತಿ, ಭಾರತಿ, ಭಾಗೀರಥಿ, ಭವಾನಿ, ಭಾಗ್ಯ, ಸೌಭಾಗ್ಯ, ಈ ಥರದ್ದೊಂದು ಹೆಸರುಗಳನ್ನ ಒಂದು ಇಟ್ಟಿಲ್ಲ ಗುರುಗಳು. ಇನ್ಮೇಲಾದ್ರೂ ಇಡಿ, ತೊಂದರೆ ಇಲ್ಲ. ನಾವು ಕರಿತಿಲ್ಲ ಗುರು, ಇನ್ಮೇಲೆ ಕರೀರಿ, ತೊಂದರೆ ಇಲ್ಲ. ಏನೋ ಹೆಸರು ಇಟ್ಬಿಟ್ಟಿದ್ದೇವೆ ಗುರುಗಳ, ಸರಿ ಇದನ್ನೊಂದು ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮ ಹಿರಿಯರ ಅಜ್ಜ ಅಜ್ಜಿಯರ ಹೆಸರುಗಳನ್ನ ನೆನೆಸ್ಕೊಂಡು ನೋಡಿ. ಶಂಕರಪ್ಪ, ನಾಗಮ್ಮ, ಲಕ್ಷ್ಮಮ್ಮ, ಗೌರಮ್ಮ, ಈ ಥರದ್ದೇನೋ ಇಟ್ಟಿರ್ತಾರೆ. ಆ ಒಂದು ಹೇಳುವಾಗಲೇ ಆ ಭಕ್ತಿಯ ನಿವೇದನೆ ನಿಮ್ಮ ಮನಸ್ಸಿಗೆ ಬರಬೇಕು. ಅದು ಬರಬೇಕು. ಗೌರಿ ಅಂತ ಕರೀ. ಮಾ ಗೌರಿ ಎದ್ದೋಳೋ, ನಾನಾ ಶಂಕರ ಎದ್ದೋಳೋ, ನಾನ ರವಿ ಎದ್ದೋಳೋ, ನಾನ ಕೃಷ್ಣ ಎದ್ದೋಳೋ, ನಾನ ಶ್ರವಣ ಎದ್ದೋಳೋ, ನಾನ ದಶರಥ ಎದ್ದೋಳೋ, ನಾನ ದಾಶರಥಿ ಎದ್ದೋಳೋ, ರಾಮಪ್ರಭು ಎದ್ದೋಳೋ, ಕೌಸಲ್ಯ ಎದ್ದೋಳೋ, ಇದಾವೆ. ಸುಮಿತ್ರ ಎದ್ದೋಳೋ, ಊರ್ಮಿಳಾ ಎದ್ದೋಳೋ. ಈ ರೀತಿ ಒಂದು ತುಂಬಾ ಪ್ರಬುದ್ಧವಾಗಿರ್ತಕ್ಕಂಥ, ಸುಲಲಿತವಾಗಿ ಕರೆಯತಕ್ಕಂಥ ಹೆಸರನ್ನಿಡಿ. ದೇವರ ಹೆಸರುಗಳಲ್ಲಿ ದೋಷವಿಲ್ಲ. ಅದೊಂದು ಪುಟ್ಟದಾಗಿ ನಿಮ್ಮ ಮನೇಲೆ ಆ ಮಕ್ಕಳಲ್ಲಿ ಎಂಥ ವೈಬ್ರೇಷನ್ ಆಗುತ್ತೆ ಅಂತ ನೋಡಿ. ಕೃಷ್ಣ ಅಂತ ಕರೆದು ನೋಡಿ, ರಾಮ ಅಂತ ಕರೆದು ನೋಡಿ, ಪರಶುರಾಮ ಅಂತ ಕರೆದು ನೋಡಿ. ನಿಮಗೇ ಗೊತ್ತಿಲ್ಲದೆ ನಿಮ್ಮ ಭಾವವೂ ಬದಲಾಗುತ್ತೆ, ನಿಮ್ಮ ಮಕ್ಕಳ ಭಾವವೂ ಬದಲಾಗುತ್ತೆ. ನಮ್ಮಮ್ಮ ಇಂಥ ಹೆಸರ, ನಿನಗೆ ಗೊತ್ತಾ ನಿನ್ನ ಹೆಸರಿನ ಅರ್ಥ? ಅದರ ಹಿರಿಯರು ಯಾರು ಗೊತ್ತಾ? ಅವರ ವಂಶ ಯಾರು ಗೊತ್ತಾ? ಅವರ ಕುಲ ಯಾವುದು ಗೊತ್ತಾ? ಅವರ ಗೋತ್ರ ಯಾವುದು ಗೊತ್ತಾ? ವಿಶ್ವಾಮಿತ್ರ, ವಿಶ್ವಕ್ಕೆ ಮಿತ್ರ, ವಸಿಷ್ಠ, ಅಗಸ್ತ್ಯ, ಶತಾನಂದ, ಗೌತಮ, ಈ ಥರದ ಹೆಸರುಗಳು ಹೇಳಬಹುದು. ಗೌತಮಿ ಅಂತ ಇಡಬಹುದು, ಕಪಿಲೆ ಅಂತ ಇಡಬಹುದು, ಕಾವೇರಿ ಅಂತ ಇಡಬಹುದು, ತೊಂದರೆ ಇಲ್ಲ. ಮನೆಯಲ್ಲಿ ಕರೆಯಲಿಕ್ಕಾದರೂ ಏನೋ ಒಂದು ಇಟ್ಬಿಟ್ಟಿದ್ದೀರಿ, ಸರ್ಟಿಫಿಕೇಟು, ಸ್ಕೂಲು, ಕಾಲೇಜು, ವ್ಯಾವಹಾರಿಕವಾಗಿ ಅಲ್ಲಿರಲಿ. ಬಟ್ ವೆನ್ ಎವರ್ ಯು ಸೇ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಪರ್ಸನಲಿ ಯಾರಿಗಾದ್ರು, ನನ್ನ ಹೆಸರೇನಮ್ಮ? ಕಾವೇರಿ ಅನ್ನಿ, ತೊಂದರೆ ಇಲ್ಲ. ಗೌರಿ ಅನ್ನಿ, ರಾಮ ಅನ್ನಿ. ಆ ಥರದ್ದೊಂದು ಹೆಸರು. ಅಚ್ಯುತ ಅಂತ ಇಟ್ಕೊಳ್ಳಿ. ನನ್ನ ಮಾತು ಕೇಳಿ. ಶ್ರವಣಂ, ಕೀರ್ತನಂ, ಹೇಳಿದವರಿಗೂ ಪುಣ್ಯ, ಕರೆಸಿಕೊಂಡವರಿಗೂ ಪುಣ್ಯ. ಅದು ನಮ್ಮನ್ನು ಜಾಗೃತ ಮಾಡುತ್ತೆ. ಶ್ರವಣ, ಶ್ರವಣ್. ಆ ಹೆಸರು ಮ್ಯಾಜಿಕ್ ಮಾಡುತ್ತೆ ಮಕ್ಕಳೇ. ಇದೆ ಅದ್ಭುತ. ಮಾಡ್ಕೋತೀರಿ. ಶ್ರಾವಣ ಅಲ್ವಾ? ಇನ್ಮೇಲಾದ್ರೂ ಪ್ರತಿಯೊಬ್ಬರ ಮನೆಯಲ್ಲೂ ಅಂಥದ್ದೊಂದು ಹೆಸರು ಕರೀತೀರಿ. ಮಕ್ಕಳನ್ನ ಇನ್ಮೇಲೆ ಆ ಭಾವದಿಂದ ಕರೀತೀರಿ. ಆ ಭಕ್ತಿಯ ತನ್ಮಯತೆ ಆಟೋಮೆಟಿಕಲಿ ನಿಮ್ಗೆ ಗೊತ್ತಿಲ್ಲದೆ ಬಂದ್ಬಿಡುತ್ತೆ. ಶಿವ ಅನ್ನೋ ಒಂದು ಕರೆಯೋ ಹೆಸರು ಇದೆಯಲ್ಲ, ಅದೊಂದು ಆನಂದ. ಗೋವಿಂದ ಅಂತ ಕರೆಯೋ ಹೆಸರು ತುಂಬಾ. ಲಕ್ಷ್ಮಿ, ಸರಸ್ವತಿ, ಪಾರ್ವತಿ ಮಾಡ್ತೀರಿ ಅಂತ ಅನ್ಕೊಳ್ತಾ ಶ್ರಾವಣ, ಶ್ರವಣಂ, ಕೀರ್ತನಂ. ಇನ್ನೂ ಇದಾವೆ. ಸ್ಮರಣಂ, ಪಾದಸೇವನಂ. ನಮ್ಗಿಲ್ಲ ಬಿಡಿ ಅವೆಲ್ಲ, ಅದೆಲ್ಲ ಬಿಡಿ. ಈ ಎರಡು ಮಾತ್ರ ಸಾಕು. ಟಾಪ್ 2 ಶ್ರವಣಂ, ಕೀರ್ತನಂ, ಇವೆರಡು ಇಟ್ಕೊಳ್ಳಿ ಸಾಕು. ಭಗವಂತನ ಅನುಗ್ರಹಕ್ಕೆ ನೀವು ಪಾತ್ರರಾಗುತ್ತೀರಿ. ತುಂಬಾ ಸುಲಭ. ಏನೋ ತಂದಿಡ್ಬೇಕು, ಏನೋ ಮಾಡ್ಬೇಕು, ಏನೋ ಹೋಗ್ಬೇಕು, ಎಲ್ಲ ಬಿಡಿ. ನಾನು ಯೋಚಿಸ್ಬೇಡಿ. ಅವನಿದ್ದಾನೆ. ನಿಮ್ಮನ್ನು ಕರ್ಕೊಂಡು ಬಂದವನು ಅವನು. ನಿಮ್ಗೊಂದು ಬದುಕು ಕೊಟ್ಟವನು ಅವನು. ನಿಮ್ಗೊಂದು ವಿದ್ಯೆ ಕೊಟ್ಟವನು ಅವನು. ನಿಮ್ಗೊಂದು ನೆರಳು ಕೊಟ್ಟವನು ಅವನು. ನಿಮ್ಗೊಂದು ಗೂಡು ಕೊಟ್ಟವನು ಅವನು. ನಿಮ್ಮನ್ನು ದಡ ಸೇರಿಸದೇ ಇರ್ತಾನ ಮಕ್ಕಳೇ?
ಅವನೇ ಸತ್ಯ. ಸದಾಶಿವ ಸಮಾರಂಭ ಸಮಾರಂಭವೇ ನಮ್ಮ ಜೀವನ, ಸಂಭ್ರಮವೇ. ಒಳ್ಳೆದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಆಶ್ಲೇಷ ನಕ್ಷತ್ರ. ಆಶ್ಲೇಷ ನಕ್ಷತ್ರದಲ್ಲಿ ಅವ್ರಿಗಾಗಿದೆ ಗ್ರಹಣ, ನಮ್ಮದಲ್ಲ. ಅಲ್ಲಿ ಆಗ್ತಿದೆ, ಏನೇನೋ ಆಗ್ತಿದೆ ಬೇರೆ ಬೇರೆದು. ಆ ಊರುಗಳು, ಅವ್ರು ತಿನ್ನೋ ರೀತಿ, ಪದ್ಧತಿ, ಒಂದು ರೀತಿ ಎಲ್ಲೆ ಮೀರಿದಂಥ ಎಲ್ಲ ಭಾವಗಳು ಅವರು. ನಮ್ಮವರೆಲ್ಲಿ ಇನ್ನೂ ಅದಾಗಿಲ್ಲಪ್ಪ. ನಾವು ನೋಡಿ ಎಷ್ಟೇ ಕಷ್ಟ ಆದರೂ ನೀರು ಕೊಡ್ತಿದ್ದೇವೆ, ತಗೋತಿದ್ದಾರೆ. ಇರ್ಲಿ, ಭಗವಂತನಿಗೆ ಗೊತ್ತಿಲ್ವಾ? ಒಂದಲ್ಲ ಒಂದು ದಿನ ಇದಕ್ಕೊಂದು ತಾರ್ಕಿಕ ಅಂತ್ಯ ಕೊಡ್ತಾನೆ. ಕಾಯೋಣಂತೆ. ಇನ್ನು ಹೇಳಿದ್ದೆ 2008 ಮಕ್ಕಳು ಜಾಗ್ರತೆಪ್ಪ. ದಯಮಾಡಿ ಶೇರ್ ಮಾಡಿ. ಅಲ್ಲೊಂದು ಭಾವವಿದೆ, ಅಲ್ಲೊಂದು ಎಡವಟ್ಟಿದೆ. 2008 ಗುರು ಸ್ವಲ್ಪ ಸಣ್ಣದಾಗಿ ವಕ್ರ, ಜ್ಞಾನಂ ವಕ್ರ, ಆಲೋಚನಾ ವಕ್ರ. ಅದರಲ್ಲೂ ಸ್ತ್ರೀ 2008 ಪುಟ್ಟ ಮಕ್ಕಳು. ಹೌದು, ಅಲ್ಲೆಲ್ಲೋ ರಭಸ, ಗೆಳತನ, ವಿಶ್ವಾಸ ಅಂತ ಆಗ್ಬಿಟ್ಟಿದ್ರೆ ದಂಡಿಸ್ಲಿಕ್ಕೆ ಹೋಗ್ಬೇಡಿ. ನೋಡ್ಬಿಟ್ಟಿದ್ದಾನೆ. ಕಡಿಮೆ ಅಂದರೂ ಒಂದು ಲೀಸ್ಟ್ ಅಂದರೂ ಒಂದು 200 ಜಾತಕ ನೋಡ್ಬಿಟ್ಟಿದ್ದಾನೆ 2008 ಇತ್ತೀಚೆಗೆ. ಆ ಮಾತು, ಆ ಗೆಳತನ, ವಿಶ್ವಾಸ, ನಂಬಿಕೆ ಎಲ್ಲೋ ಒಂದು ಪೆಟ್ ಮಾಡ್ಕೊಬಿಟ್ಟಿದ್ದಾವೆ. ಮಕ್ಕಳು ಗೊತ್ತಿಲ್ಲ, ಸೆಳೆತ. ದೇ ಆರ್ ಗೆಟಿಂಗ್ ಅಟ್ರಾಕ್ಟ್. ಇರಲಿ, ಆ ಒಂದು ವಯಸ್ಸಾಗೆ ಅದನ್ನ ನೀವು ದಂಡಿಸಿ ಏನೋ ಒಂದು ಮೂರ್ಖತ್ವ ಬಿದ್ದ್ಬಿಡ್ತಿದ್ದಾರೆ. ಮದುವೆ ಅಂತ ದುಡುಕಿ ಮದುವೆ ಆಗ್ತಿದ್ದಾರೆ. 2008 ಹುಟ್ಟಿರ್ತಕ್ಕಂಥ ಒಂದು ಪುಟ್ಟ ಮಕ್ಕಳು. ದಯಮಾಡಿ ಜಾಗ್ರತೆ. ಅಲ್ಲಿದೆ ಆ ಸೆಳೆತ, ವಿಚ್ ಐ ಆಮ್ ಸೀನ್. ಹಾಗೆಯೇ ತೆಗೆದಿಟ್ಕೊಬಿಟ್ಟಿದ್ದಾನೆ ಜಾತಕ. ಹೀಗೇ ನಿಮಗೆ ತೋರಿಸ್ಬೇಕು. ಇನ್ನೇನಾಗುತ್ತೋ, ಇನ್ನೆತ್ತಾಗುತ್ತೋ, ಎಲ್ಲೋ ಕಾಣದ ಮಕ್ಕಳು. ಆ ಶುಕ್ರ ನೋಡಿ, ಕೇತು ಎಲ್ಲಿದ್ದಾನೆ ಗೊತ್ತಾ? ಕಟಕದಲ್ಲಿದ್ದಾನೆ. ರಾಹು ಎಲ್ಲಿದ್ದಾನೆ ಗೊತ್ತಾ? ಗುರುವಿನ ಮುಂದುಗಡೆ ಇದ್ದಾನೆ. ಸೊ ಹಿ ಈಸ್ ಗೋಯಿಂಗ್ ಟು ಕ್ಯಾಪ್ಚರ್ ದಟ್ ಜ್ಞಾನ. ಗುರು ಜ್ಞಾನಕಾರಕ, ಕುಟುಂಬಕಾರಕ, ಗೌರವಕಾರಕ, ಧನಕಾರಕ, ಹೆಸರುಕಾರಕ. ಅಂತ ಒಂದು ಗುರು ಲಿಟಲ್ ವಕ್ರ. ಅಲ್ಲಿ ಆ ಶುಕ್ರನ ಪರಿಚಯದ ಆಟೋಮ್ಯಾಟಿಕಲಿ ವಿಜೃಂಭಿಸ್ಬಿಡುತ್ತೆ. ಆ ರಾಹು ನೋಡಿ ವಿಶೇಷವಾಗಿ ಅಲ್ಲೇ ಕುಳಿತಿದ್ದಾನೆ ಮಕರ ರಾಶಿಯಲ್ಲಿ. ಖಂಡಿತ ಹೇಳ್ತಾನೆ, ಈ ಒಂದು ನವೆಂಬರ್ 8 ನಂತರ ಡಿಸೆಂಬರ್ 5 ದರ್ ಇಸ್ ಎ ರಾಹು ಚೆಕ್ಮೇಟ್ ಆಗುತ್ತೆ. ಅಲ್ಲಿಗೆ ಬರ್ತಾನೆ ಮಕರಕ್ಕೆ. ಕನ್ಫರ್ಮ್ ಹೇಳ್ತಾನೆ, ಅಲ್ಲೊಂದು ಎಡವಟ್ಟ ಆಗತಕ್ಕಂಥ ಒಂದು ಭಾವವಾಗುತ್ತದೆ. ಎಸ್, ರಾಹು ಧನಿಷ್ಠ ನಕ್ಷತ್ರದಲ್ಲೇ ಇದ್ದಾನೆ. ಅಂಥದ್ದು ಸುಮಾರು ಒಂದು 200ಕ್ಕೂ ಕೇಸಸ್ ನೋಡಿಬಿಟ್ಟಿದ್ದಾನೆ. ಎಲ್ಲಿದ್ದಾಳೆ ನಿಮ್ಮ ಪಾಪು ಅಂತ ಕೇಳ್ಬಿಟ್ಟಿದ್ದಾನೆ. ಬಿಕ್ಕಳಿಸಿ ಅಳ್ತಿದ್ದಾರೆ. ಗುರುಗಳೇ, ಇದು ಹೇಗಾಯ್ತು ಗೊತ್ತಿಲ್ಲ. ದಂಡಿಸಿದ ತಕ್ಷಣ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗ್ಬಿಟ್ಟಿದ್ದಾರೆ. ನಾನು ಅದನ್ನ ಹೇಳಿದೆ, ಸರ್ಕಾರಗಳು 25 ವರ್ಷಕ್ಕೆ ಹೆಣ್ಮಕ್ಳಿಗೆ ಒಂದು ಮದುವೆಯ ಸ್ಥಿತಿ ಅಂತಾರೆ. ಗಂಡಸರಿಗೆ 28, ಅಟ್ಲೀಸ್ಟ್ 24. 24 ನಮ್ಮ ಪುಟ್ಟ ತಾಯಿಗಳಿಗೆ. ಪುಟ್ಟ ಮಕ್ಕಳಪ್ಪ ಅವರು, ಏನೂ ಗೊತ್ತಿಲ್ಲ. ಇರ್ಲಿ, ತುಂಟುತನ, ಗೆಳತನ,
ವಿಶ್ವಾಸ ಬದುಕಟ್ಟೋ ಸಮಯ ಅಲ್ಲ, ವಯಸ್ಸಲ್ಲ. ಸಂಸಾರ ಮಾಡೋ ವಯಸ್ಸಲ್ಲ, ಅಮ್ಮ ಆಗೋ ವಯಸ್ಸಲ್ಲ. ಹೌದು, ಜವಾಬ್ದಾರಿ ತಗೊಳ್ಳೋ ವಯಸ್ಸಲ್ಲ. ಟುಕ್ಕು 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 ಅಂತ ಹೀಲ್ಸ್ ಹಾಕೊಂಡು ಜೀನ್ಸ್ ಹಾಕೊಂಡು ಓಡಾಡ್ಕೊಂಡು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಯ್ ಡ್ಯಾಡ್ ಅನ್ನತಕ್ಕಂಥ ಆಟ, ಹಾಯ್ ಅಂಕಲ್ ಅನ್ನತಕ್ಕಂಥ ಒಂದು ವಯಸ್ಸು, ಹಾಯ್ ಪಪ್ಪ, ಹಾಯ್ ಹೀರೋ ಅನ್ನತಕ್ಕಂಥ ಒಂದು ಪುಟ್ಟು ವಯಸ್ಸು. ಆ ವಯಸ್ಸಿಗೆ ಅವ್ರ ಕೈಯಲ್ಲಿ ಕಂಕಳದ ಮಗು ಗೊತ್ತಿಲ್ಲ ಈ ಮಾಯ ಎಲ್ಲ ಒಳಗಾಗ್ತಿದ್ದಾರೆ. ನಾವೇನ್ ಮಾಡ್ತಿದ್ವಿ, ದಿಢೀರಂತ ಗಾಬರಿಯಾಗಿ ನೋಡ್ಬಿಟ್ಟಿದ್ದಾನೆ ಮನೆ ಒಂದು ಕುಟುಂಬ ದೂರದ ಬಾಗಲಕೋಟೆಯಿಂದ ಓಡ್ ಬರ್ತಾರೆ. ಅಯ್ಯೋ ಹಿಂಗಾಗ್ಬಿಟ್ಟಿದೆ. ನಾನು ಬೇರೆ ವಾರದಲ್ಲಿ 2-3 ದಿನ ಇರುವಂತ ಪರಿಸ್ಥಿತಿಗಳು ಈಗ ತುಂಬಾ ಕಾರ್ಯಕ್ರಮಗಳು ಹೋಗ್ಬಿಟ್ಟಿದ್ದಾನೆ. ನನ್ನ ಆಚಾರ್ಯರು ಒಂದು ಪೂಜೆ ಚಂಡಿ ಹೋಮ ತುಂಬಾ ಪ್ರಯತ್ನ ಮಾಡದೆ ಸಿಗ್ಲಿಲ್ಲ ಅಂತ ಬಂದ ಮೇಲೆ ನಾನು ಇಲ್ಲ ದಿಢೀರಂತ ಹಿಂಗ್ ಬಂದು ಹಿಂಗ್ ಮತ್ತೆ ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ಬಿಟ್ಟಿತ್ತು. ಕ್ಷಮಿಸಿ, ನೀವಿದ್ದಿದ್ರೆ ಚಂದ ಆಯ್ತು ಅಂತ. ನಿಜವೇ ಈ ರೀತಿ ಆಗ್ಬಿಟ್ಟಿದೆ ಅಂತ. ಆಗ್ಲಿ ಇನ್ನೊಮ್ಮೆ ಬೇರೆ ವಿಶೇಷ ಕಾರ್ಯಕ್ರಮಕ್ಕೆ ಕರೆಯೋಣ ಅಂತ. ತುಂಬಾ ಆ ಸಿದ್ಧರು ಆ ಒಂದು ಚಂಡಿ ಹೋಮ ಮಾಡಿದರೆ ಚಂಡಿ ಪಾಲಿಸ್ಲೇಬೇಕು, ಅಂಥದ್ದೊಂದು ತಾಕತ್ತು, ಅಂಥದ್ದೊಂದು ನೋಡಿದಾನೆ ಆ ಗುರುಗಳನ್ನ, ಆ ಆಚಾರ್ಯ ಪರಂಪರೆಯನ್ನ. ತುಂಬಾ ಒಂದು ಆತ್ಮೀಯತೆ. ಅದರಲ್ಲಿ ಇಷ್ಟು ಕೇಸುಗಳು ನೋಡ್ತಿರತಕ್ಕಂಥದ್ದು, ಹೋದ ಕಡೆ ಎಲ್ಲ ಸಿಕ್ಕ ಕಡೆ ಎಲ್ಲ ಸೂಕ್ಷ್ಮವಾಗಿ ಹಾಗೇ ಗಮನಿಸಲು ಒಂದು ಕದಲಿಕ್ಕೆ ನಾನು ಕೂಡ ಒಂದು ಕುಟುಂಬದ ಇದೆ, ನನಗೂ ಮಕ್ಕಳಿದ್ದಾರೆ, ನನಗೂ ಸುತ್ತಮುತ್ತ ಇದ್ದಾರೆ, ಅಲ್ಲೊಂದು ಆಕರ್ಷಣೆ. ಅಲ್ಲೆಲ್ಲೋ ಒಂದು ಸಣ್ಣ ಕದಲಿಕೆ, ಮಕ್ಕಳು ಗೊತ್ತಾಗ್ತಿಲ್ಲ. ಕೇತು ಬಂದು ಕಟಕದಲ್ಲಿ ಕೂತು ಬಿಟ್ಟಿದ್ದಾನೆ, ಜಲರಾಶಿ. ರಾಹು ವಿಜೃಂಭಿಸ್ತಿದ್ದಾನೆ. ಆ ಕೇತು ಆ ಸಂದರ್ಭದಲ್ಲಿ ಆಶ್ಲೇಷ ನಕ್ಷತ್ರ, ಸರ್ಪ ನಕ್ಷತ್ರ. ಸೊ ಅಲ್ಲೆಲ್ಲೂ ಕಾಣದ ಕೋರಿಕೆ, ವಿಜೃಂಭಣ. ಮಕ್ಕಳು ಆ ಥರದ್ದಾಗಿದ್ದೆ. ತಂದೆ ತಾಯಿ ಹೋಗಿ ಎಳ್ಕೊಂಡು ಬಂದು ಕಟ್ಟಾಗ್ತಿದ್ದಾಗೆ ಆ ಸರ್ಪ ರಾಹು ದುರ್ಗಾ ನಕ್ಷತ್ರ, ಕನಿಷ್ಠ ನಕ್ಷತ್ರ ಡಗ್ ಅಂತ ಹತ್ತಿ ನೀನ್ ಯಾರು ಅನ್ನೋಷ್ಟು ಮಟ್ಟಕ್ಕೆ ಎದ್ದೋಗಿ ಮದುವೆಗಳು ಧುಮುಕ್ತಿದ್ದಾರೆ ಆ ಮಕ್ಕಳೇ. ಅದರಿಂದ ನಮ್ಮ ಮಕ್ಕಳು 2008 ಹುಟ್ಟಿದ್ರೆ ಸೂಕ್ಷ್ಮವಾಗಿ ಪುಟ್ಟ ಮಕ್ಕಳು ಅಂಥದ್ದೊಂದು ಎಲ್ಲೋ ಒಂದು ಸೆಳೆತುಕೊಳ್ಳೋದಾದ್ರೆ ಗಾಬರಿ ಆಗ್ಬೇಡಿ. ಹೌದಾ? ಗೆಳೆತನ ಇದೆಯಾ? ಇರ್ಲಿ, ಆಗ್ಲಿ. ನಿಮ್ ಕಂಪ್ಲೀಟ್ ಮಾಡ್ಕೊಳ್ಳಿ, ಡಿಗ್ರಿ ಮುಗಿಸ್ಕೊಳ್ಳಿ, ನಿಮ್ ಕಾಲ ಮೇಲೆ ನಿಂತ್ಕೊಳ್ಳಿ, ಒಂದು ವ್ಯಕ್ತಿತ್ವವಾಗಿ ನಿಂತ್ಕೊಳ್ಳಿ. ನಾವಿದ್ದೇವೆ, ನಿಮ್ ಪ್ರೀತಿಗೆ ನಾವಿದ್ದೇವೆ. ಹೌದು, ನಿಮ್ ಪ್ರೀತಿಗೆ ನಾವಿದ್ದೇವೆ, ನಿಮ್ಮ ವಿಶ್ವಾಸಕ್ಕೆ ನಾವಿದ್ದೇವೆ. ನಿಮ್ಮ ಮುಗ್ಧ ಪ್ರೀತಿ ಆಗ ಪ್ರೌಢಾವಸ್ಥೆ ತಲುಪಿದೆ. ಡಿಗ್ರಿ ಮುಗಿತಿದ್ದಾಗೆ ಒಂದು 21 ವರ್ಷ ಆಗುತ್ತೆ. ಮಾಸ್ಟರ್ಸ್ ಮಾಡ್ಕೊಳ್ಳಿ, ಒಂದು 24 ಆಗಲಿ. ಇನ್ನೂ ನಿಜವಾಗ್ಲೂ ಗಟ್ಟಿಯಾಗಿದೆ, ನಿಮ್ಮಲ್ಲಿ ಅರ್ಥ ಮಾಡ್ಕೊಳ್ಳೋ ಸ್ಥಿತಿ ಬಂದಿದೆ. ನಾವೇ ಬರ್ತೇವೆ, ಅಕ್ಷತೆ ಹಾಕ್ತೇವೆ. ಹೀಗೆ ಹೇಳಿ ಅವ್ನು ಗಾಬರಿ ಕೊಡಿಸ್ಬೇಡಿ. 100% ಪೊಲೀಸ್ ಮೆಟ್ಲುಗಳು ಹತ್ತಕ್ಕಂಥ ಪ್ರಸಂಗಗಳು ಜಾಸ್ತಿ ನೋಡ್ತೇವೆ. ಎಸ್ಪೆಷಲಿ ನವೆಂಬರ್ ನಂತರ ವಿಜೃಂಭಿಸ್ತಕ್ಕಂಥದ್ದಾಗುತ್ತೆ. ಬರೆದಿಟ್ಕೊಂಡ್ರಿ. ಎಸ್, ದ ರಾಹು ವಿಲ್ ಮೂವ್ ಟು ದಿ ಚೆಕ್ಮೇಟ್ ಆಫ್ ಧನಿಷ್ಠ. I've seen it. ಈ ಒಂದು 30-32 ವರ್ಷಗಳ ಈ ಅನುಭವ ಇದೆಯಲ್ಲ, ನೋಡ್ಬಿಟ್ಟಿದ್ದಾನೆ. ಈ ಗ್ರಹಗಳ ಪರಿವರ್ತನ 2001 ಹೇಳಿದ್ದೆ, ವಿಚ್ ಇಸ್ ಹ್ಯಾಪ್ನಿಂಗ್. ಈಗ ಇದನ್ನು ಶನಿ ವಕ್ರ ಆಗ್ತಿದ್ದಾಗೆ, ಶನಿ ಮೀನಕ್ಕೆ ಬರ್ತಿದ್ದಾಗೆ, ಗುರುವಿನ ಮನೆಗೆ ಬರ್ತಿದ್ದಾಗೆ ಆ ಒಂದು ಕದಲಿಕೆ, ಗುರುವಿನ ನಕ್ಷತ್ರ ಬರ್ತಿದ್ದಾಗೆ ಆಯಿತು ಇನ್ ಕದಲಿಕೆ. ಮಕ್ಕಳಿಗೆ ಗೊತ್ತಿಲ್ಲ, ಅದೇ ನಿಜ, ಅದೇ ಸತ್ಯ. ಇರ್ಲಿ, ಅವ್ರು ಕರೆಕ್ಟೇ. ಈಗ ಅವ್ರು ಕರೆಕ್ಟು ಅನ್ನಿ, ನೀವು ಅಡ್ಡ ಹೋಗ್ಬೇಡಿ. ಅವ್ರಿಗೇನೇನೋ ಇಲ್ದಿದ್ದ ಅಡ್ವೈಸ್ ಮಾಡೋಕೆ ಹೋಗ್ಬೇಡಿ. ಅವ್ರಿಗೆ ಇಷ್ಟೇ ನಿಜವಾ ನಿಮ್ಮ ಪ್ರೀತಿ ಇದೆಯಾ, ಆಯ್ತು. ವಿ ರೆಸ್ಪೆಕ್ಟ್ ಯುವರ್ ಲವ್, ವಿ ರೆಸ್ಪೆಕ್ಟ್ ಯುವರ್ ಪರ್ಸನಲ್ ಲೈಫ್. ಇದನ್ನ ಹೇಳಿ. ಅದಕ್ಕೆ ಯಾಕೆ ಧುಮುಕ್ತಿರಿ? ಏನು ಪ್ರಪಂಚನ ಮುಳುಗೋದಾಗೆ ಮೊದಲೇ ಅವ್ರಿಗೆ ಅದು ತಾವು ತಗೊಳ್ತಿರೋದು ಅದು ಸರಿಯಾ ತಪ್ಪ ಅನ್ನತಕ್ಕಂಥ ಒಂದು ಧಾವಂತದಲ್ಲಿದ್ದಾರೆ. ಗ್ರಹಗಳ ಒಂದು ಪರಿಚ್ಛೇದ. ಗುರು ಕಾರಕ ಭಾವನಾ ಅಸ್ತಿ. ಜನ್ಮರಾಮ ವನವಾಸ ರಾಮ. ಗುರು ಬಂದು ಧನಸ್ಸಿನಲ್ಲಿದ್ದಾನೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ನೋಡಿದ್ರೆ ಗುರುವು ಅಸ್ತಂಗತ, ಅಷ್ಟಮದಲ್ಲಿ ಕುಳಿತಿದ್ದಾನೆ. ಅದರಲ್ಲೂ ಕೇತು ನಕ್ಷತ್ರಕ್ಕೆ ಬೇರೆ ಬರ್ತಾನೆ, ಅದನ್ನ ಬೇರೆ ನೆನಪಲ್ಲಿ ಇಟ್ಕೊಳ್ಳಿ. ವೇಗವಾಗಿ ಅತಿಸಾರ ಯೋಗದಲ್ಲಿದ್ದಾನೆ. ಸೊ ಖಂಡಿತ ನಮ್ಮ ಮಕ್ಕಳು ಅತಿ ವೇಗವಾಗಿ ದುಡುಕ್ಬಿಡ್ತಾರೆ. ನೀವು ದುಡುಕ್ತೀರಿ, ಕುಟುಂಬ ಕರ್ಕೊಂಡು ನಿಮ್ದೇ ಏನೋ ಅವ್ರು ಹಿಂಗ್ ಅಂದ್ಕೊಂಡ್ರೆ ಇವ್ರು ಹಿಂಗ್ ಅಂದ್ಕೊಂಡ್ರೆ ಯಾರು ಏನು ಅಂದ್ಕೊಳ್ಳಲ್ಲ. ನಾ ಕಾಣದ ವ್ಯಕ್ತಿ ಇಲ್ಲ, ನಾ ನೋಡದ ವ್ಯಕ್ತಿ ಇಲ್ಲ, ನಾ ಮಾಡದ ತಪ್ಪಿಲ್ಲ, ಇಷ್ಟೇ ಹೇಳ್ಬಿಡ್ತಾನೆ. ನಾ ಕಾಣದ ತಪ್ಪಿಲ್ಲ, ನಾ ಮಾಡದ ತಪ್ಪಿಲ್ಲ. ನಿಮ್ಮ ಮುಂದ್ಗಡೆ ನಿವೇದನೆ ಮಾಡ್ಕೊಳ್ಳೋದ್ರಲ್ಲಿ ಯಾವ್ದಿದೆ? ಖಂಡಿತ
ಎಲ್ಲರೂ, ನಾನು ಅದಕ್ಕೆ ಆಗಾಗ ಹೇಳ್ತಿರ್ತೇನೆ, ಅವಕಾಶ ಸಿಗದೇ ಇರುವವರೆಗೂ ಎಲ್ಲರೂ ರಾಮಚಂದ್ರರೇ ಸೀತಮ್ಮಳೆ. ಅವಕಾಶ ಸಿಗದೇ ಇರುವವರೆಗೂ ಓ ಸೀತಮ್ಮನೇ, ರಾಮಚಂದ್ರರೇ ಅಂಥದ್ದೊಂದಿದೆ ಮಕ್ಕಳು. ಸೊ ದಯಮಾಡಿ ನಮ್ಮ ಮಕ್ಕಳನ್ನ ಕಟಾಕೋದು, ಅವನ್ನ ಬೈಯೋದು, ಬಡಿಯೋದು, ನಿನ್ನ ಆಯ್ಕೆ ತಪ್ಪು ಅನ್ನೋದು, ನಿನ್ನ ಗೆಳೆತನ ತಪ್ಪು ಅನ್ನೋದು. ರಾಹು ಸೆಳೆತ ಸರ್ರಂತ ಎಳಿತಾನೆ. ಗೊತ್ತಿಲ್ಲ ಮಕ್ಕಳು ಎಲ್ಲೋ ಒಂದು ಮುಗ್ಧವಾಗಿಯೋ ಅಮುಗ್ಧವಾಗಿಯೋ ಗೊತ್ತಿಲ್ಲ, ನಮ್ಮ ಪಾಪು ಅಲ್ಲೊಂದಾಗಿದೆ, ಬಿಡಿ, ಜಸ್ಟ್ ಗಿವ್ ದಮ್ ಸ್ಪೇಸ್. ಇನ್ನೊಂದು 1,000 ದಿನ ಯು ಕಂಪ್ಲೀಟ್ ಯುವರ್ ಗ್ರಾಜುಯೇಷನ್. ಅವ್ನು ನಿಜವಾಗ್ಲೂ ಅಂಥದ್ದೊಂದು ವ್ಯಕ್ತಿ, ಅಂಥದ್ದೊಂದು ಸಂಗಾತಿ ಆಗ್ಲಿ ಕಣೋ. ದೇಹ ಮಾಗಿಸ್ಕೊಳ್ಳೋ, ಈಗ ಇನ್ನೂ ಬೆಳೆದಿಲ್ಲ, ನಿನ್ನ ಯೂಟ್ರಸ್ ಬೆಳೆದಿಲ್ಲ. ನನ್ನ ದೇಹ ಬೆಳೆದಿರ್ಬೋದು, ನಿನ್ನ ಯೂಟ್ರಸ್ಗೆ ಈಗಲೇ ಅಮ್ಮ ಆಗೋ ತಾಕತ್ತಿಲ್ಲ, ಆ ಜವಾಬ್ದಾರಿ ತಗೊಳ್ಳೋ ತಾಕತ್ತಿಲ್ಲ, ಗೊತ್ತಿಲ್ಲ. ನೀನೇ ಇನ್ನೂ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಒಂದು ಪುಟ್ಟದಾಗಿದ್ದಿ ಹಿಂದೆ. ಇನ್ನು ಅತ್ತೆ ಮಾವ ನಾದಿನಿ ಓರಗಿತ್ತಿ ಆ ಕುಟುಂಬ ಜವಾಬ್ದಾರಿ ಸಂಪಾದನೆ ಇನ್ನೆಲ್ಲ ಏನೇನೋ ಇದೆ ಮಗು. ಒಳ್ಳೆ ಬಟ್ಟೆ ಹಾಕಿಲ್ಲ ಕಣೋ ನೀನು, ಒಳ್ಳೆ ಟ್ರೆಕ್ಕಿಂಗ್ ಹೋಗಿಲ್ಲ ಕಣೋ ನೀನು, ಒಳ್ಳೆ ಶಾಪಿಂಗ್ ಹೋಗಿಲ್ಲ ಕಣೋ ನೀನು, ಫ್ರೆಂಡ್ಸ್ ಜೊತೆ ಒಂದು ಟ್ರಿಪ್ ಹೋಗಿಲ್ಲ ಕಣೋ, ಯಾವುದೇ ಒಂದು ಒಳ್ಳೆ ಡ್ಯಾನ್ಸ್ ಆಡಿಲ್ಲ ಕಣೋ, ಒಂದು ಮೆಡಲ್ ತಗೊಂಡಿಲ್ಲ ಕಣೋ, ಈ ಪ್ರಪಂಚನ ನೀನು ನೋಡೇ ಇಲ್ಲ ಕಣೋ, ಬಾ ನಾವು ಕರ್ಕೊಂಡು ಹೋಗ್ತೀವಿ, ನಾವಿದ್ದೀವಿ ನಿನ್ನ ಜೊತೆ, ಇದೆಲ್ಲ ನೋಡು. ಅದೆಲ್ಲ ಆಗಿದೆ. ನಾವು ನಿನ್ನ ಪ್ರೀತಿ ವಿಚಾರ ಇನ್ಮೇಲೆ ಮಾತಾಡಬೇಡಿ ಅವ್ರ ಹತ್ರ. ಹುಡುಗ ಸರಿ ಇಲ್ಲ, ಹುಡುಗ ಹಂಗೆ, ನೀನ್ ಮಾಡಿದ ತಪ್ಪು, ನಿನ್ ಧರ್ಮ ತಪ್ಪು, ಧರ್ಮ ತಪ್ಪಿದ ತಪ್ಪು, ಕುಲ ತಪ್ಪಿದ ತಪ್ಪು, ಏನೂ ಹೇಳ್ಬೇಡಿ. ಆ ವಿಚಾರ ಟಚ್ ಮಾಡಬೇಡಿ. ಆ ಬಾಗಿಲ ಹತ್ರನೂ ಹೋಗ್ಬೇಡಿ, ಬಿಟ್ಬಿಡಿ. ಅಲ್ಲೊಂದು ಕಕ್ಕ ಇದೆ, ಆ ಮಗುಗೆ ಗೊತ್ತಿಲ್ಲ ಅದು ಸರಿಯಾ ತಪ್ಪ, ಅವಳೇ ಗೊಂದಲದಲ್ಲಿದ್ದಾಳೆ. ನೀವು ಹೋಗ್ಬಿಟ್ಟು ಹಾಕಿ ಹಿಂಡಿ ಅದನ್ನ ಇನ್ನೊಂದು ಮಾಡಿ ಅವ್ರು ಸಿಡಿದು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುತ್ತಿದ್ದಾರೆ. ಅಲ್ಲೊಂದು ಅವಮಾನ ಅನುಭವಿಸ್ತಾ, ಮಕ್ಕಳನ್ನ ದ್ವೇಷಿಸ್ತಾ, ಕುಟುಂಬದ ಮುಂದ್ಗಡೆ ನೀವು ಇನ್ನೊಂದು ಫೈರ್ ಆಗ್ತಾ. ನನ್ನ ಮಾತು ಕೇಳಿ, ಖಂಡಿತ ಹೇಳ್ತೇನೆ, ನಮ್ಮ ಯುವ ಎಸ್ಪೆಷಲಿ 2008 ನಮ್ಮ ಮಕ್ಕಳು, ದರ್ ಇಸ್ ಅ ಟ್ರಿಗರ್ ಪಾಯಿಂಟ್ ವಿಲ್ ಹ್ಯಾಪನ್ 2007, 8, 9 ಪೀಕಲ್ಲಿ ಹಿಂಗಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ. ಸೊ ಆಗಿದೆ, ಥ್ಯಾಂಕ್ ಯು, ಇಟ್ಸ್ ಓಕೆ. ನಿಮ್ಮ ಹತ್ರ ನೀವೊಂದು ಗೆಳೆಯರಾಗಿ ಅವ್ರು ಬಂದು ನಿಮ್ಮ ಹತ್ರ ಹಂಚ್ಕೊಳ್ಳುವಷ್ಟರ ಮಟ್ಟಕ್ಕೆ ತಂದೆ ತಾಯಿಯಾಗಿ ಅದನ್ನು ಮಾಡಬಾರದು, ಮಹಾಪಾಪ ಮಾಡಬಾರದ್ದು. ಈಗ ಸಚಿವ ಸಂಪುಟ ಕೊಟ್ಟಿಲ್ಲ, ಕೆಲವರು ಮಾಡಬಾರದು ಮಹಾ ತಪ್ಪು ಅನ್ನೋ ತರ ಮಾತಾಡ್ತಿದ್ದಾರೆ. ಯೋಚನೆ ಮಾಡಿ ನೋಡಿ, ನಮ್ ದೊರೆ ರಿಸೈನ್ ಕೊಟ್ಟು ಬಂದ್ಬಿಡ್ಬೇಕಷ್ಟು, ನಿಮ್ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು. ಜೀವನದಲ್ಲಿ ನಮ್ ದೊರೆ ಬಗ್ಗಿದ್ದು, ಹೋಗಿ ಇನ್ನೊಬ್ಬರ ಮನೆ ಅಂಗಲಾಚಿದ್ದು, ಕುಳಿತುಕೊಂಡಿದ್ದು ಸಾಧ್ಯವೇ ಇಲ್ಲ. ನಾ ಹೇಳಿದ್ದೆ ಈ ದೊರೆ ಬದಲಾಗ್ಬಿಡ್ತಾರೆ ಅಂತ, ಬದಲಾದ್ರೂ ಕೂಡ ಅವ್ರು ಸುತ್ತಮುತ್ತಲು ಅವ್ರನ್ನ ಬಿಡಲ್ಲ ಅಂತ. ನೋಡಿ, ದೊರೆಗೆ ಇಷ್ಟೊಂದು ಕನ್ಫ್ಯೂಷನ್ಗಳು, ಒತ್ತಡಗಳು, ಆ ಸ್ಥಾಯಿ ಇರಬೇಕಾದ್ರೆ ಸುತ್ತಮುತ್ತ ನಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ, ನಾವೆಷ್ಟರ ಮಟ್ಟಿಗೆ ಇದಾಗುತ್ತೆ. ಸೊ ಇದನ್ನು ಥ್ಯಾಂಕ್ ಯು, ಇಟ್ಸ್ ಓಕೆ, ಲವ್ ಇಟ್. ಕರಿಯೇ, ಮನೆಗೆ ಕರಿಯೇ, ಕುಳಿತುಕೊಳ್ಳಿ, ಒಂದು ಕಾಫಿ ಕುಡಿಯೇ, ಎಲ್ಲೋ ಯಾರೋ ಹೋಗಿ ಯಾರೋ ನೋಡಿ, ಎಲ್ಲೋ ನೋಡಬಾರದ ಜಾಗದಲ್ಲಿ ಇನ್ನೊಂದು ಅನ್ನತಕ್ಕಂಥದ್ದೆಲ್ಲ ಏನೂ ಇಲ್ಲ. ನಿಜವಾಗ್ಲೂ ಅಂಥದ್ದೊಂದು ಗೆಳೆತನ, ವಿಶ್ವಾಸ ಗೆಳೆತನ ಇದೆ, ಇಟ್ಸ್ ಓಕೆ. ಫಸ್ಟ್ ನೀನು ಇದನ್ನ ಇನ್ನೊಂದು 1000 ದಿನ ಇಲ್ಲ, 1500, 600 days, 700 days ಅಂತ ಹಾಕ್ಬಿಡಿ ಮಾರ್ಕ್. ಡಬಲ್ ಡಿಗ್ರಿ ಇಲ್ಲ, ಡಿಗ್ರಿ ಆದ್ಮೇಲೆ ಒಂದು ಕೆಲಸ, ಆಮೇಲೆ ನಿನ್ನ ಆಯ್ಕೆ ಅಲ್ಲಿವರೆಗೂ ಇದೆ. ದಟ್ ಇಸ್ ವಾಟ್. ಎಲ್ಲೂ ಹೋಗಲ್ಲ ಕಣೋ, ನಾವು ಇದ್ದೀವಿ ನಿನ್ನ ಜೊತೆ, ನಡಿ ಒಂದು ಹಾಗೆ ಮಾಡ್ಕೊಡ್ತೀವಿ. ಈಗಲೇ ಏನು ಮಾಡ್ಕೊಂಡು ಎಲ್ಲಿ ಎದುರಿಸ್ಲಾರೆ, ಬರಲಾರೆ, ಹೋಗ್ಲಾರೆ, ಸೆಂಟ್ರಲ್ ಸಿಕ್ಕಾಕೋಗ್ಬಿಡ್ತೀವಿ ಪುಟ್ಟ. ಸಪ್ರೆಸ್ಡ್ ಆಗ್ಬಿಡ್ತಿರೋ, ಡಿಪ್ರೆಸ್ ಆಗ್ಬಿಡ್ತಿರೋ, ನಿಮ್ಗೆ ಆ ಒಂದು ಜಾತಿ ಗೊತ್ತಿಲ್ಲರೋ. ನಮ್ಗೆ ಒಂಥರ ಸೋಲನ್ನು ಒಪ್ಕೊಳ್ಳೋ ತಾಕತ್ತಿತ್ತು, ನೀವು ಸೋಲು ಒಪ್ಕೊಳ್ಳಲ್ಲ. ನಮಗ್ ನೋವುಗಳಲ್ಲಿ ಗೆಲುವನ್ನು ನೋಡ್ತಕ್ಕಂಥ ವ್ಯಕ್ತಿತ್ವ. ನೀವು ಹಂಗಲ್ಲ, ಒಂಚೂರು ನೋವು ಅದಕ್ಕೆ ತಟ್ಕೊಳ್ಳಲ್ಲ ಕಣ್ರೋ. ಅಂತ ಮಕ್ಕಳಿಗೆ ಒಳ್ಳೆ ಫ್ರೆಂಡ್ಲಿ ಪೇರೆಂಟ್ಸ್ ಆಗಿ. ನಮ್ಮನೆ ಮಕ್ಕಳು ನೀವು ನಂಬೋಲ್ಲ, 22 ಮಕ್ಕಳಿದ್ದಾರೆ, ಕುಟುಂಬದಸ್ಥರ ಮಕ್ಕಳು. ಈ ಮಾತು ಬಂದಾಗ ನಾವು ಅದನ್ನೇ ಹೇಳೋದು, ಏನೂ ಇಲ್ಲ, ಹೋಗ್ರೋ, ಆಟ ಆಡ್ರೋ, ಗೆಳೆತನ ಇಟ್ಕೊಳ್ಳೋ, ತೀರಾ ಸೀರಿಯಸ್ ಮಾಡ್ಕೋಬೇಡಿ, ನಿಮ್ ಗುರಿ ಬಿಡ್ಬೇಡಿ. ದೇವ್ರ ಹತ್ರ ಬೆಳಿಗ್ಗೆ 10 ನಿಮಿಷ ಕುತ್ಕೊಂಡ್ವಿ ಅಂತ ಎಲ್ಲ ಕೆಲಸ ಕಾರ್ಯ ಬಿಟ್ಟು ದೇವ್ರ ಹತ್ರನೇ ಕುತ್ಕೊಳ್ಳೋನು ಮೂರ್ಖ. ಬೆಳಗ್ಗೆನೆ ಎಂಡದಂಗಡಿ ಹತ್ರ ಕುತ್ಕೊಳ್ಳೋನು ಮೂರ್ಖ. ಇದೇ ಸತ್ಯ. ಹಾಗೆ ಪ್ರೀತಿ ಅಂತ ಇದೆ ಕುತ್ಕೊಂಡು, ಈಗ ಇದು ಮಾಡಿದ್ರೆ ನೀನು CET ಪಾಸ್ ಆಗ್ತೀಯಾ, JEE ಪಾಸ್ ಆಗ್ತೀಯಾ, ನೀಟ್ ಪಾಸ್ ಆಗ್ತೀಯಾ, ಡಾಕ್ಟರ್ ಆಗ್ತೀಯಾ, ಇಂಜಿನಿಯರ್ ಆಗ್ತೀಯಾ, ಇದನ್ನೆಲ್ಲ ಮರ್ತಿಲ್ಲೋ ಕುತ್ಕೊಂಡೆ. ನಾನು ಬಿಡು ಅಂತ ಹೇಳ್ತಿಲ್ವಲ್ಲ ನಾವು. ತಗೊಳ್ಳಿ, ಅದಿರ್ಲಿ, ಒಂದು 10 ನಿಮಿಷ ಪ್ರಾರ್ಥನೆ, 10 ನಿಮಿಷ ಪ್ರೀತಿ ಇಟ್ಕೊಳ್ಳಿ, ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಅಲ್ಲೊಂದು ಪುಟ್ಟ ಹೃದಯಗಳು ನಿಮ್ಮದು. ನೀವು ತಪ್ಪಲ್ಲ, ನಿಮ್ಮ ಪ್ರೀತಿ ತಪ್ಪಲ್ಲ,
ಬಟ್ ಈಗ ಸಂಸಾರ ಮದುವೆ ಅಂತ ಮಾಡ್ಕೊಳ್ಳೋದು ದೊಡ್ಡದಲ್ಲ, ಅಷ್ಟು ದೊಡ್ಡ ಭಾರ ನಿಮ್ಗೆ ಇನ್ನೂ ಬೇಡ ಮಕ್ಕಳೇ. ನಾವೆಲ್ಲ ನಮ್ಮ ಕುಟುಂಬಗಳಲ್ಲಿ ಎಕ್ಸ್ಪೆಕ್ಟ್ ನಾನು ನೆನೆಸ್ದಾಗ ಸೊಸೆ ಬರಬೇಕು, ನಾನು ಸೇವೆ ಮಾಡ್ಬೇಕು, ನಂಗೆ ಅಡುಗೆ ಮಾಡ್ಬೇಕು. ಏನೂ ಗೊತ್ತಿಲ್ಲ ಅಮ್ಮ ಅಪ್ಪನಿಗೆ ನೀವೊಂದು ಕೇಸರಿಬಾತ್ ಮಾಡ್ಕೊಡೋಕೆ ಇನ್ನೂ ಬಂದಿಲ್ಲ, ಒಳ್ಳೆ ಸೀರೆ ಉಡೋಕೆ ಬಂದಿಲ್ಲ ಅಪ್ಪಂದಿರ್ಗಳ, ನಿಮ್ಗೆ ಮೆಹಂದಿ ಹಾಕೋಕೆ ಬಂದಿಲ್ಲ ಅಪ್ಪಂದಿರ್ಗಳ. ನನ್ನ ಮಕ್ಕಳೇ, ನನ್ನ ಮಾತು ಕೇಳ್ರು, ನಿಮ್ಮ ಕಾಲಕ್ಕೆ ಬೀಳ್ತೇನೆ, ದುಮುಕ್ಬೇಡಿ. ಇದನ್ನು ದಯಮಾಡಿ ಎಲ್ಲ ಹಿರಿಯರು, ಎಲ್ಲ ಆತ್ಮೀಯರು ಶೇರ್ ಮಾಡಿ. ಎಲ್ಲ ಮಕ್ಕಳಿಗೆ ಅಲ್ಲೊಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಇರ್ತಾವಲ್ಲ, ಇದನ್ನೇ ಕಟ್ ಮಾಡಿ, ಇದನ್ನೇ ಒಂದು ಸ್ಪೆಷಲಾಗಿ ನಾನು ಹೇಳ್ತೇನೆ, ಕಟ್ ಮಾಡಿ ಹಾಕಿಟ್ಕೊಂಡು ಮಕ್ಕಳಿಗೆ ತಲುಪಿಸ್ಬೇಕು. ನಮ್ಮ ಮಕ್ಕಳು ತಪ್ಪಲ್ಲ, ದೇವರುಗಳು ಅವರು, ದೇವರಿಗೆ ಮೀರಿದ ಜ್ಞಾನಿಗಳು, ಪ್ರಕಾಂಡ ಪಂಡಿತರುಗಳು. ಆಗ್ಬಿಡುತ್ತೆ ತುಂಬ ಬುದ್ಧಿವಂತರು ಒಂದೊಂದು ಸಮಯ ಕೆಲವೊಂದು ಗೊತ್ತಿಲ್ಲದೆ ಕೆಲವು ಆಯ್ಕೆ ಮಾಡ್ಕೋತಾರೆ. ದೇ ಆರ್ ನಾಟ್ ರಾಂಗ್, ನಾರ್ ದೇರ್ ಪಾರ್ಟ್ನರ್ ಇಸ್ ರಾಂಗ್, ಬಟ್ ಗೆಟಿಂಗ್ ನಾಟ್ ಇಸ್ ನಾಟ್ ರೈಟ್ ಟೈಮ್. ಅಂದ್ರೆ ಬ್ರೇಕ್ಫಾಸ್ಟ್ ತಿನ್ಬೇಕು ಪುಟ್ಟಂದಿಗಳ, ಮಧ್ಯಾಹ್ನ ಊಟ ಮಧ್ಯಾಹ್ನದ್ದೇ, ರಾತ್ರಿ ಊಟ ರಾತ್ರಿದೆ. ಅದ್ರಲ್ಲೂ ಬದಲು ಮಾಡಿ ನೋಡಿ, ರಾತ್ರಿ ಮಲ್ಗೋ ಬದಲು ಬೆಳಗ್ಗೆ ಮಲ್ಗೋದು, ರಾತ್ರಿ ಕಾಲೇಜ್ಗೆ ಹೋಗೋದು, ಹೌದಲ್ವಾ? ಬೆಳಗ್ಗೆ ಮದುವೆ ಮಾಡೋ ಬದಲು ರಾತ್ರಿ ಮದುವೆ ಯಾರಾದ್ರು ದೇವಗಳು ಮಾಡ್ಕೊಳ್ಳೋ ಮದುವೆ ಮಧ್ಯರಾತ್ರಿ ಯಾರಾದ್ರು ಮದುವೆ ಮಾಡ್ತಾರ? ಇಲ್ಲ, ಹಿಂಗೆಲ್ಲ ಇದೆ. ಆಯ್ತು, ಸರಿನೋ, ದಯಮಾಡಿ ಕ್ಷಮೆ ಇರಲಿ. ನಿಮ್ಮ ಮನ್ಸಿಗೆ ಗಾಯ ಆದ್ರೆ ಪುಟಾಣಿ ಮಕ್ಕಳಿಗೆ ನಾನು ಈ ಅಜ್ಜಯ್ಯನಾಗಿ ಕ್ಷಮೆ ಕೇಳಿದೆ ಅಂತ ಹೇಳ್ಬಿಡಿ. ಅಣ್ಣಯ್ಯನಾಗಿ, ತಂದೆಯಾಗಿ, ಮಿತ್ರನಾಗಿ, ಬಂಧುವಾಗಿ ಇದೊಂದಿದೆ. ನೀವು ನನ್ನ ಹತ್ರ ಬರಬಾರ್ದು ಅನ್ನೋ ಆಸೆ, ಗಾಯ ಆಗಿ ಬಿದ್ದು ಎಲ್ಲೋ ನೋವು ತಿಂದು ನೀವು ನೋಡ್ಕೊಂಡಿರ್ಲಿಕ್ಕಾಗಲ್ಲ ಮಕ್ಕಳೇ. ಇಷ್ಟಿನ ಈ ಒಂದು ವೈದಿಕ ಮುಂದಕ್ಕೆ ನಡೆಯುವ ಗ್ರಹಗಳ ಪರಿಚ್ಛೇದ ಯಾರ್ಯಾರ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಎಚ್ಚರಿಕೆ ಕೊಡುವುದು ಭಗವಂತನ ಒಂದು ಆಜ್ಞೆ ಅಷ್ಟೇ. ಭಗವಂತ ಹೇಳ್ಸಿದಾನೆ, ಹೇಳು ಅನ್ಸುವಷ್ಟು ಮಟ್ಟಕ್ಕೆ. ಆಯ್ತಾ? ಶೇರ್ ಮಾಡಿ ಈ ಪಾಠನ ನಾ ಹೇಳ್ತಾನೆ ನನ್ನ ಟೀಮ್ಗೆ. ಓಕೆ, ಒಳ್ಳೆದಾಗ್ಲಿ. ಬನ್ನಿ, ಆಶ್ಲೇಷ ನಕ್ಷತ್ರ, ಮೇಷರಾಶಿ. ಬುಧನ ಸಾಂಗತ್ಯ ಸ್ವಲ್ಪ ತಲೆ ಕೆಡಿಸುತ್ತೆ, ಸ್ವಲ್ಪ ನೋಡಿಕೊಂಡು ವಿಪರೀತವಾಗಿ ಅದನ್ನ ಮಾಡೋಣ ಇದನ್ನ ಮಾಡೋಣ. ಕನ್ಸಲ್ಟೆನ್ಸಿ ವೃತ್ತಿಗಳು ಸೂಪರ್. ಬುಧನ ಭಾವದಲ್ಲಿ ಇದ್ದಾಗ ಗುರು ಬುಧನು ಇಬ್ರು ಸೇರಿದರೆ ಬ್ಯೂಟಿಫುಲ್. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ, ಅಡ್ವೈಸರಿ, ಅಡ್ವೊಕೇಟು, ಲೀಗಲ್ಲು, ಮ್ಯಾನೇಜ್ಮೆಂಟು, ಬ್ಯಾಂಕಿಂಗು ಅಂತ ಒಂದು ವೃತ್ತಿ ಉದ್ಯೋಗ ವ್ಯವಸ್ಥೆ ಇರತಕ್ಕಂಥ ಎಲ್ಲರಿಗೂ ಒಳ್ಳೆಯದು. ವೃಷಭ, ನಿಮ್ಮ ಸಹಕಾರ, ನಿಮ್ಮ ಕಮ್ಯುನಿಕೇಶನ್ ಸಂಬಂಧಪಟ್ಟಂತ ಕೆಲಸ ಕಾರ್ಯ ವೃತ್ತಿ ಅದ್ಭುತವಾಗಿರ್ತಕ್ಕಂಥ ಒಂದು ದಿನ. ಕ್ರಿಯೇಟಿವಿಟಿ ಫೀಲ್ಡ್, ಎಡಿಟಿಂಗ್ ಫೀಲ್ಡ್, ಡಿಸೈನಿಂಗ್ ಫೀಲ್ಡ್, ಒಡ ಹುಟ್ಟಿದವರ ಸಹಕಾರ ಸಿಗುತ್ತೆ. ಇನ್ನು ಮಿಥುನ ರಾಶಿ, ಒನ್ ಆಫ್ ದ ಬೆಸ್ಟ್. ನಿಮ್ಮ ಅಡ್ವೈಸ್ ಇನ್ನೊಬ್ರಿಗೆ ತಲುಪುತ್ತೆ, ಇನ್ನೊಬ್ರಿಗೆ ಬ್ಯೂಟಿಫುಲ್ ಆಗುತ್ತೆ, ಚೆನ್ನಾಗಿದೆ. ಮಾರ್ಗದರ್ಶನ, ಟೀಚರ್, ಲೆಕ್ಚರರ್, ವೈದಿಕರು ಅತ್ಯದ್ಭುತವಾಗಿರ್ತಕ್ಕಂಥ ದಿನ. ಜ್ಯೋತಿಷ್ಕರು, ಗೈಡ್ ಮಾಡ್ತಕ್ಕಂಥವ್ರು, ಸೈಕಾಲಜಿಸ್ಟ್ಗಳು, ಬ್ಯೂಟಿಫುಲ್ ಡೇ. ಕರ್ಕಾಟಕ ರಾಶಿ, ಎಡಿಟಿಂಗ್, ಡಿಸೈನಿಂಗ್, ಟೆಕ್ನಿಕಲ್, ಮ್ಯಾನೇಜ್ಮೆಂಟ್, ಗ್ರಾಫಿಕ್ಸ್, ಕ್ಯಾಮರಾ, ಯೂಟ್ಯೂಬ್, ಸ್ಮಾಲ್ ಒಂದು ಮೀಡಿಯಾ ಹೌಸಸ್, ಪ್ರಿಂಟಿಂಗ್, ಪಬ್ಲಿಕೇಶನ್, ಸೂಪರ್. ಇನ್ನು ಸಿಂಹರಾಶಿ, ಚಂದ್ರ ಬುಧನ ಸಾರ, ಬುಧ 12. ಎಲ್ಲಿ ಹೇಳಬೇಕು, ಇಲ್ಲಿ ಮಾತಾಡಬಾರ್ದು, ಅಲ್ಲಿ ಮಾತಾಡ್ತಕ್ಕಂಥ ಪ್ರಸಂಗ ಆಗುತ್ತೆ. ಮೂರ್ಖರು ಜೊತೆಯಲ್ಲಿರುವಾಗ ಮೂಕನಾಗಿರಬೇಕಂತೆ. ಕೆಲವೊಂದು ಸಮಯ ನಮ್ಮನ್ನ ಪ್ರವೋಕ್ ಮಾಡ್ತಕ್ಕಂಥದ್ದು, ನಮ್ಮನ್ನ ಉದ್ವಿಗ್ನತೆ ಮಾಡತಕ್ಕಂಥದ್ದು, ನಮ್ಮಲ್ಲಿ ಕ್ಲೇಶ ಉಂಟು ಮಾಡತಕ್ಕಂಥದ್ದು ಕೆಲವರು ಮಾಡಿಬಿಡ್ತಾರೆ. ನೀನೇನು, ನಿನ್ನಿದೇನು, ಹೀಗೆ ಹಾಗೆ. ಎಸ್, ಮೂಕನಾಗಿರೋ ಅಭ್ಯಾಸ ಮಾಡ್ಬೇಕಾಗ ಆದಷ್ಟು ಮೌನಂ ಸಹಸ್ರ ವಿಜಯಂ ಅಂತ ಹೇಳ್ತಾರೆ ನಮ್ಮ ಗುರುಗಳು. ಮೌನವಾಗಿದ್ರೆ ಸಾವಿರಾರು ಯುದ್ಧಗಳನ್ನು ಗೆಲ್ಲಬಹುದಂತೆ. ಮೌನ ತುಂಬಾ ಉತ್ತರಗಳು ಕೊಡುತ್ತೆ, ತುಂಬಾ ಒಂದು ಅಂತರಾರ್ಥ ಕೊಡುತ್ತೆ. ಆಧ್ಯಾತ್ಮಿಕತೆಯ ಪರಾಕಾಷ್ಠತೆ ಅಂದ್ರೆ ಮೌನವಾಗಿರೋದು. ಗೊತ್ತಾ? ಅವನು ಆಧ್ಯಾತ್ಮಿಕ ವ್ಯಕ್ತಿ ಅಂತ ಗೊತ್ತಾಗ್ಬೇಕು ಅಂದ್ರೆ ಮೌನವಾಗಿದ್ದಾನೆ ಅಂತ. ತುಂಬಾ ಮಾತಾಡ್ತಾನೆ ಅಂದ್ರೆ ಬುಧ ದಶೆ ಬಂದಿದೆ ಕಣೋ ಅಂತ. ಮಾತಾಡ್ತಾನೆ ಇಲ್ಲ ಅಂದ್ರೆ ಬುಧ ಇಟ್ಟಿದ್ದಾನೆ, ಸರಿಯಾಗಿ ಇಕ್ಕಿದ್ದಾನೆ ಕಣೋ ಅಂತ. ದಶೆಗಳು ಹೆಂಗಿದೆ ಒಬ್ಬ ವ್ಯಕ್ತಿಯನ್ನ ತಿಳ್ಕೋಬೇಕು ಅಂತ ಹೇಳೋದಂದ್ರೆ ಅಲ್ಲಿ ನೋಡ್ತೀವಿ.
ಬುಧ ದಶೆ ಬಂದಿದೆ ಅಂದ್ರೆ ವಿಪರೀತ, ಐ ಆಮ್ ದಿಸ್ ದಾಟ್, ಆ ಗ್ಲಾಮರು, ಆ ಒಂದು ಇದು. ಕೇತು ಕುಕ್ಬಿಟ್ಟಿರ್ತಾನೆ, ಮಾತೇ ಆಡಲ್ಲ, ಸವಾಸವೇ ಬೇಡಪ್ಪ ಯಾರ್ದು ಅಂತ. ಸೊ ಇವತ್ತು ಸಿಂಹ ಕೆಲವು ಮೂರ್ಖರ ಜೊತೆ ಮೂಕನಾಗಿತ್ತು ಬಿಡಿ, ಎಲ್ಲರ ಜೊತೆ ಅಲ್ಲ, ಕೆಲವೊಂದು ಸಮಯ ನೋಡ್ಕೊಂಡು. ಕನ್ಯಾ ರಾಶಿ ಒನ್ ಆಫ್ ದ ಬೆಸ್ಟ್. The communication, presentation, designing, graphics, architecture, interior, ಕಲೆ, ಅಂದ, ಚಂದ, ಅಲಂಕಾರ, ಉಪಾವರಣ, ಬ್ಯೂಟಿಫುಲ್. ತುಲಾ ರಾಶಿ ಸ್ತ್ರೀಯರಿಗೆ ಸಂಬಂಧಿತ ಮೇಕಪ್, ಬ್ಯೂಟಿ ಪಾರ್ಲರು, ಗಾರ್ಮೆಂಟ್ಸು, ಬಟ್ಟೆ, ಡಿಸೈನಿಂಗ್, ಕೆತ್ತನೆ, ಕಸೂತಿ ಕೆಲಸ, ಬ್ಯೂಟಿಫುಲ್. ಇನ್ನು ವೃಶ್ಚಿಕ ರಾಶಿ ಕ್ಯಾಲ್ಕುಲೇಷನ್ಸ್, ಚಾರ್ಟರ್ಡ್ ಅಕೌಂಟೆಂಟ್ಸ್, GST, taxation, financial institution, management institutions, planning, project management. ಸೂಪರ್ಬ್ ಆಗಿರ್ತಕ್ಕಂಥ ದಿನ. ಧನುಸು ರಾಶಿ ಸೂಪರ್ಬ್. ನೀವು ಇವತ್ತು ಅಡ್ವೈಸ್ ಯಾರಿಗೆಲ್ಲ ಮಾಡ್ತೀರಾ ನಡೆಯುತ್ತೆ, ನಿಮ್ಮ ಮನೆಯವ್ರು ಕೇಳಲ್ಲ, ಬಿಟ್ಟು ಬಿಡಿ. ಮೂರ್ಖರ ಜೊತೆ ನೀವು ನೋಡಿ, ಎಷ್ಟು ನೀವು ಬೇವಿನ ಮರಕ್ಕೆ ಎಷ್ಟು ಬೆಲ್ಲ ಹಾಕಿದ್ರು ಅದು ಸಿಹಿ ಕೊಡಲ್ಲ ಅಂತ ಗೊತ್ತಾದ ಮೇಲೆ ಹೋಗಿ 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 ಯಾಕೆ ಹಾವನ್ ತಗೊಬಂದು ಪಕ್ಕದಲ್ಲಿ ಮಲಗಿಸ್ಕೊಂಡ ಹಾಗೆ ಮರೆತು ಕೈಯೋ ಕಾಲ ಹಾಕಿದ್ರೆ ಬುಸ್ ಅಂತ ಕಚ್ಚುತ್ತೆ. ಯಾಕೆ ಬೇಕಿತ್ತೋ ಬೇಡವಾಗಚ್ಚ. ಸೊ ನಿಮ್ಮ ಮಾತು ನಿಮ್ಮವ್ರು ಕೇಳಲ್ಲ, ಬಿಡಿ. ಬೇರೆಯವ್ರು ಗೈಡ್ ಮಾಡ್ತಕ್ಕಂಥ ಟೀಚಿಂಗ್, ಕೋಚಿಂಗ್, ಟ್ಯೂಷನ್, ಇನ್ಸ್ಟಿಟ್ಯೂಟ್, ಮ್ಯಾನೇಜ್ಮೆಂಟ್ ಸೂಪರ್ಬ್ ಆಗಿರ್ತಕ್ಕಂಥ ದಿನ. ಇನ್ನು ವಿಶೇಷವಾಗಿ ಮಕರ ರಾಶಿ, ವಾವ್, ನಿಮ್ಮ ಅಡ್ವೈಸ್ ಬೇರೆಯವ್ರಿಗೂ ವರ್ಕ್ ಆಗುತ್ತೆ. ಕಮಿಷನ್ ಏಜೆಂಟ್, ಕನ್ಸಲ್ಟೆಂಟ್, ಮಧ್ಯವರ್ತಿಯ ಕೆಲಸ ಕಾರ್ಯಗಳು, ಲೋನ್ಸ್ ಕೊಡಿಸೋದು, ಫಂಡಿಂಗ್ ಕೊಡಿಸೋದು ಸೂಪರ್ಬ್ ಆಗಿ ನಡೀತಕ್ಕಂಥ ಒಂದು ಭಾವವಾಗುತ್ತದೆ. ಚೆನ್ನಾಗಿದೆ. ಇನ್ನು ಕುಂಭರಾಶಿ ನಿಮಗೂ ಅಷ್ಟೇ, ಮಾತು ಬಲ್ಲವನಿಗೆ ಜಗಳವಿಲ್ಲ. ಮೂರ್ಖರ ಮುಂದೆ ಮೌನವಾಗಿರಬೇಕು, ಅದು ಗೊತ್ತಿದೆ. ಆದ್ರೆ ಮಾತು ಬಲ್ಲವನಿಗೆ ಯಾರ ಬಳಿ ಎಷ್ಟು, ಎಲ್ಲಿ ತಗ್ಬೇಕು, ಎಲ್ಲಿ ಬಗ್ಗಬೇಕು, ಎಷ್ಟು ಮಾತನಾಡಬೇಕು. ಕುಂಭರಾಶಿಯವ್ರು ಕೊಡ್ದಿರೋ ಗುಸನ. ಅದಕ್ಕೆ ಮಾತು ಕೇಳಿದ್ರೆ ಕುಂಭರಾಶಿಯವ್ರ ಮಾತು ಕೇಳಬೇಕು ಅಂತ ಹೇಳ್ತಾರೆ. ಅವ್ರ ಜೊತೆಲಿ ಕೂತ್ ನೋಡಿ, ಅನುಭವದ ಸಾರುಗಳು. ನಾ ಕಾಣದ ವ್ಯಕ್ತಿ ಇಲ್ಲ ಅಂತ ಹೇಳ್ತೀವಲ್ಲ, ಕುಂಭರಾಶಿಯವರೆಲ್ಲ ನೋಡಿರ್ತಾರೆ. ಎಂಥವ್ರನ್ನಾದ್ರೂ ಕೇಳಿ ಅವ್ರ ಹತ್ರ ಇದೆ ಹಿಸ್ಟ್ರಿ. 100 years ಜೀನ್ ಅವರು. ಸೊ ನಿಮ್ಮ ಒಂದು an art of convincing will works you. Super. Accounting, banking, statistics, risk management, AI, GI, SI, MI, machine learning, ಇದೆಲ್ಲವೂ ಅಂತ ಒಂದು ವೃತ್ತಿ, ರಂಗ, ಕೆಲಸ, ಕಾರ್ಯ ಬ್ಯೂಟಿಫುಲ್ ಆಗಿ ನಡೀತಕ್ಕಂಥ ಒಂದು ದಿನ. ಇನ್ನು ಮೀನರಾಶಿ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿದ್ದೀರಾ, ಸ್ಟೆನೋಗ್ರಾಫರ್ ಆಗಿದ್ದೀರಾ, ಗ್ರಾಫಿಕ್ ಡಿಸೈನರ್ ಆಗಿದ್ದೀರಾ, ಕಸೂತಿ ಕೆಲಸಗಳಲ್ಲಿದ್ದೀರಾ, ಆರ್ಟಿಸ್ಟ್ ಕೆಲಸಗಳು, ಕೆತ್ತನೆಯ ಕೆಲಸಗಳು, ಪೇಂಟಿಂಗ್ ಕೆಲಸಗಳು, ದೇವರ ಚಿತ್ರಗಳು, ಪೇಂಟಿಂಗ್, ಪೋಸ್ಟರ್ಸ್, ಇಂಥ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬ ಅನುಕೂಲ ನೋಡ್ತಕ್ಕಂಥ ಒಂದು ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.